ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಹಾಗೂ ಅಧ್ಯಕ್ಷ. ಇಲ್ಲಿ ನಾವು ಇವತ್ತು ಬಂದಿರೋದೇನು ಅಂತ ಹೇಳಿದ್ರೆ, ಈ ಲಾಸ್ಟ್ ಟೈಮು ಒಂದು ಸಲ ನಾವಿಲ್ಲಿ ಭೇಟಿ ಮಾಡಿದ್ವಿ. ಭೇಟಿ ಮಾಡಿ ಪೂರ್ತಿ ಇಲ್ಲಿಂದ ಎಷ್ಟು ನಾವು ಆಲ್ರೆಡಿ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿದ್ದೀವಿ. ನಾವು 21 ಕುಟುಂಬಗಳನ್ನ ಮೀಟ್ ಮಾಡಿಲ್ಲ. ಅದೇ ಅವತ್ತು ಸಂಜೆ ಬಂದಾಗ ಒಂದು ಸ್ವಲ್ಪ ಟೈಮು ಆಗಿತ್ತು, ಯಾಕೆಂದರೆ ಯಾರೂ ಪೂರ್ತಿಯಾಗಿ ಸಿಕ್ಕಿಲ್ಲ ನಮಗೆ, ಈ ರೀತಿ ಸಿಕ್ಕಿಲ್ಲ. ಮತ್ತು ಪ್ಲಸ್ ನಿಮ್ಮ ಅದೇ ಮುಖಂಡರಾಗಲಿ ಇವರೇ ಆಗಲಿ ನಮಗೆ ಯಾರೂ ಪರಿಚಯನೂ ಇರಲಿಲ್ಲ, ಆಯಿತಾ. ಅದರಿಂದ ನಮಗೆ ಯಾರನ್ನೂ ಮೀಟ್ ಮಾಡಲಿಕ್ಕೆ ಆಗಿಲ್ಲ. ಈಗ ಆರ್ ಕೆ ಚಂದ್ರ ಅವರು ನಮಗೆ ಅದೇ ಎಲ್ಲ ಥರದ್ದು ಸಿಕ್ಕಿದ್ದಾರೆ. ಈಗ ಇಲ್ಲಿ ಏನಂದರೆ ನಮಗೆ ಕೊಡಗಿನಲ್ಲಿ ಯಾವ ಥರ ಸಮಸ್ಯೆಗಳಿದೆ ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲ, ಆಯಿತಾ. ನಾವು ಅದರಿಂದ ನಮ್ಮ ಇದರಲ್ಲಿ ಏನಂದರೆ ಒಂದು ಕಾನೂನು ಕೋಶ ಇದೆ. ಹೀಗೆ ಪ್ರತಿಯೊಂದಕ್ಕೂ ಎಲ್ಲ ಈಗ ಏನಂದರೆ ಎಲ್ಲ ಕಾನೂನು ರೀತಿ ಮಾತ್ರ ಹೋದರೆ ಮಾತ್ರನೇ ನಮಗೆ ಎಲ್ಲ ರೀತಿ ನಿಮಗೆ ಮೂಲಭೂತ ಸೌಕರ್ಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನಾವು ಬೇರೆಯವ್ರ ರೀತಿ ಆಶ್ವಾಸನೆ ಕೊಡಲಿಕ್ಕೆ ಬಂದಿಲ್ಲ, ಆಯಿತಾ. ನಿಮ್ಮ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರ ಹುಡುಕಬೇಕು. ಅದು ಏನು ಅಂದರೆ ಕಾನೂನು ಮುಖಾಂತರನೇ ನಾವು ಹುಡುಕಬೇಕು. ಅದಕ್ಕೆ ನಮ್ಮ ಇವರು ಕಾನೂನು ಘಟಕದ ಮುಖ್ಯಸ್ಥರು, ಆಯಿತಾ, ಮೊನಾಲಿಸಾ ಪಟ್ಟಣ ಅಂತೇಳಿ ಅವರು ಮತ್ತೆ ಮಾತಾಡ್ತಾರೆ. ನಿಮ್ಮ ಸಮಸ್ಯೆಗಳೇನಿದೆ ಆದರೆ ಸರಿಯಾದ ಕರೆಕ್ಟಾಗಿ ನಮಗೆ ಇನ್ಫಾರ್ಮೇಷನ್ ಮಾತ್ರ ದಯವಿಟ್ಟು ನಿಮ್ಮ ಹಾಡಿ ಇದರಿಂದ ನಮಗೆ ಕರೆಕ್ಟಾದ ಇನ್ಫಾರ್ಮೇಷನ್ ಕೊಡಿ. ಯಾವುದು ತಪ್ಪು ಸಂದೇಶ ಹೋಗೋದು ಬೇಡ. ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಕರೆಕ್ಟಾದ ಸಮಸ್ಯೆಗಳನ್ನ ನಮಗೆ ಹೇಳಿದ್ರೆ ನಾವೇಕೆಂದರೆ ಇಲ್ಲಿ ಬಂದಿರೋದು, ಇವತ್ತು ಬಂದಿರೋ ಉದ್ದೇಶ ಕಾನೂನು ಮುಖಾಂತರ ನಿಮಗೆ ಏನು ಮಾಡ್ಬೋದು ಅನ್ನೋದನ್ನು ನಾನು ಆಲೋಚನೆ ಮಾಡುವ ಅಂತೀನಿ. ಎಲ್ರಿಗೂ ನಮಸ್ತೆ. ಮಾನವೀಯತೆ ಚಾರಿಟೇಬಲ್ ಟ್ರಸ್ಟ್ನ ಕಾನೂನು ಘಟಕದ ಮುಖ್ಯಸ್ಥರಾಗಿದ್ದೀನಿ. ನಾವು ಇವತ್ತು ಬಂದಿರೋ ಉದ್ದೇಶ ಏನು ಅಂತಂದರೆ, ಈ ಹಾಡಿ ಜನರಲ್ಲಿ ತುಂಬಾ ಸವಲತ್ತುಗಳು ಕೊಡ್ತಾ ಇದೆ ಸರ್ಕಾರ, ಆದರೆ ಅದು ನಿಮಗೆ ಯಾರಿಗೂ ಮುಟ್ತಾ ಇಲ್ಲ. ಅಂದರೆ ಕೆಲವರು ತಗೊಳ್ತಾ ಇದ್ದಾರೆ, ಅದನ್ನು ಯೂಸ್ ಮಾಡೋಕ್ಕೆ ನಿಮಗೆ ಅಂತ ಅವ್ರಿಗೆ ಅದರದ ಜ್ಞಾನ ಇರಲ್ಲ. ಇನ್ನು ಕೆಲವ್ರಿಗೆ ಇದ್ದರೂ ಬೇರೆ ಥರ ಇದಾಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಏನು ಸಿಗ್ತಾ ಇಲ್ಲ ಫೆಸಿಲಿಟಿಗಳು. ಸೊ ಅದು ಏನೇನು ಪ್ರಾಬ್ಲಮ್ಗಳಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಯಾಕೆಂತಂದರೆ ನಾವು ಫಸ್ಟಿಗೆ ಒಂದು ಸಲ ಬಂದ್ವಿ, ಅವಾಗ ಸ್ವಲ್ಪ ಜನ ಸಿಕ್ಕಿದ್ರು ನಮಗೆ. ಅದರಲ್ಲಿ ಡಾಕ್ಯುಮೆಂಟ್ಸ್ಗಳದ್ದು ಕೆಲವು ಪ್ರಾಬ್ಲಮ್ಗಳಿತ್ತು. ಸೊ ಹಾಗಾಗಿ ನಮ್ಗೆ ಕರೆಕ್ಟಾದ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ನಿಮ್ಮ ಹಾಡಿ ಜನರ ಆತ್ಮೀಯರಾಗಿರೋ ಆರ್ ಕೆ ಚಂದ್ರು ಅವರು, ಸೊ ಅವರಿಗೆಲ್ಲ ನಿಮ್ಮ ಹಾಡಿ ಬಗ್ಗೆ ಎಲ್ಲ ಗೊತ್ತಿದೆ. ಸೊ ಈಗ ಅವ್ರ ಮುಖಾಂತರ ಏನೇನು ಪ್ರಾಬ್ಲಮ್ಗಳಿದೆ ಹಾಡಿಯಲ್ಲಿ ಅದನ್ನು ತಿಳ್ಕೊಂಡು ನಮ್ಮ ಸಂಘದಿಂದ ಕಾನೂನು ಮುಖಾಂತರ ಏನೇನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ಮಾಡೋಕ್ಕೆ ಅಂತ ಬಂದ್ವಿ. ಆದರೆ ಇದು ಆಶ್ವಾಸನೆ ಅಲ್ಲ, ನಮ್ಮ ಪ್ರಯತ್ನ, ನಿಮ್ಮ ಜೊತೆ ನಮ್ಮ ಪ್ರಯತ್ನ. ನಾವು 100% ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಕಾನೂನಿಂದ ಏನೇನು ಮಾಡೋಕ್ಕಾಗುತ್ತೆ ಅದನ್ನೆಲ್ಲನೂ ಮಾಡ್ತೀವಿ. ಅದಕ್ಕೆ ಅದನ್ನು ಹೇಳೋಕ್ಕೆ ನಾವೀಗ ನಿಮ್ದು ಏನೇನು ಪ್ರಾಬ್ಲಮ್ಗಳಿದೆ ಅದನ್ನು ನಮಗೆ ದಯವಿಟ್ಟು ಹೇಳಿ. ನಿಮಗೆ ಡಾಕ್ಯುಮೆಂಟ್ಸ್ ಏನಾದರೂ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಗಳಿದೆಯಾ, ಅಥವಾ ಆಧಾರ್ ಕಾರ್ಡು ಪಾನ್ ಕಾರ್ಡ್ಗಳು ಅದು ಸಿಕ್ಕಿಲ್ವಾ, ಅಥವಾ ಇನ್ನೇನಾದರೂ ಸ್ಟೈಫಂಡ್ಗಳು ಸುಮಾರು ಸರ್ಕಾರದಿಂದ ಬಂದಿರುತ್ತೆ ಅದು ನಿಮಗೆ ಸಿಕ್ಕಿರಲ್ಲ, ಅಥವಾ ಮಕ್ಕಳಿಗೆ ಏನೇನೋ ಸುಮಾರು ಫೆಸಿಲಿಟಿಗಳಿದೆ. ಅದು ಯಾವುದು ಸಿಕ್ಕಿಲ್ಲ, ಯಾವ್ದ್ಯಾವ್ದು ಏನೇನು ಆಗಿಲ್ಲ, ಯಾವ್ಯಾವ ಕುಟುಂಬಗಳಿಗೆ ಏನು ಸಿಕ್ಕಿಲ್ಲ, ಮೂಲಭೂತ ಸೌಲಭ್ಯ, ಕೆಲವುಗಳಿಗೆ ಶೌಚಾಲಯ ಇರಲ್ಲ, ಕೆಲವು ನೀರಿನ ವ್ಯವಸ್ಥೆ ಇರಲ್ಲ, ಮನೆ ಇದಿರಲ್ಲ, ಅರ್ಧ ಆಗಿರುತ್ತೆ, ಆ ಥರ ಎಲ್ಲ ಇರುತ್ತಲ್ವಾ. ಸೊ ಏನೇನು ಇದಿದೆ ಅದರಿಂದ ನಮಗೆ ಅದನ್ನು ಏನು ಇದು ಮಾಡೋಕ್ಕಾಗುತ್ತೆ ಅದನ್ನು ನಾವು ಇದು ಮಾಡೋಕ್ಕೆ ನಮಸ್ತೆ. ಮಾಡಬೇಕಂದ್ರೆ ನಾನೀಗ ಹಾಲಿ ಹೊಸಕೋಟೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದೀನಿ. ಹಾಗೆ ನಮ್ಮ ಈ ಮಾನವೀಯತೆ ಚಾರಿಟೇಬಲ್ ಟ್ರಸ್ಟಿನ ಕೊಡಗು ಇನ್ಚಾರ್ಜ್ ಹಾಗೂ ಟ್ರಸ್ಟಿ ಖಜಾಂಚಿಯಾಗಿ ಇದ್ದೀನಿ. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ಇರುವಂಥ ನಮ್ಮ ಎಸ್ ಟಿ ಸಮುದಾಯದ ಮುಖ್ಯಸ್ಥರಾದ ಆರ್ ಕೆ ಚಂದವರು ಇದ್ದಾರೆ, ಹಾಗೂ ನಮ್ಮ ಈ ಹಾಡಿಯ ಒಂದು ಅರಣ್ಯ ಸಮಿತಿ ಅಧ್ಯಕ್ಷರಾದ ಅಪ್ಪೂರವರಿದ್ದಾರೆ, ಹಾಗೂ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು, ನಮ್ಮ ಕಾನೂನು ಘಟಕದ ಮುಖ್ಯಸ್ಥರಿದ್ದಾರೆ, ಹಾಗೂ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಸ್ಟಾಲಿ ಜೋಸಫ್ ಅವರಿದ್ದಾರೆ. ಇವರಿಗೆಲ್ಲ ನಮಸ್ಕರಿಸುತ್ತಾ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರ. ನಾವು ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ದು ಏನಂತಂದರೆ, ಎಲ್ಲರಿಗೆ ಕಾನೂನು ಅರಿವು ಇರೋದಿಲ್ಲ, ಮತ್ತು ನಮ್ಮ ಕೈಯಿಂದ ಏನೆಲ್ಲ ಮಾಡೋಕ್ಕಾಗುತ್ತೆ ನಮ್ಮ ಟ್ರಸ್ಟಿಂದ, ಈಗ ಒಬ್ರಿಗೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಇವ್ರ ಜೊತೆಗೆ ಕೈ ಜೋಡಿಸಿ ನಮ್ಮ ಊರಿಗೇನೆ, ನಮ್ಮ ಪಕ್ಕದಲ್ಲಿ ಇರೋರಿಗೇನೆ ಏನಾದರೂ ಒಂದು ಡೆವಲಪ್ ಆದರೆ ನಮಗೆ ಒಳ್ಳೆಯದು. ನಾಳೆ ನೀವೇ ಆದಾನಿಯಲ್ಲಿ ನಾವು ಈ ಕಡೆ ಬರ್ತೀವಿ, ನಮಗೆ ಖುಷಿ ಆಗ್ತದೆ. ಏನಾದರೂ ಒಂದು ಮಾಡಿಕೊಟ್ರೆ ಹಾಗೆ ನಮ್ಮಿಂದಾಗೂ ಒಂದು ಹೆಲ್ಪ್ ಅಲ್ಲ, ನಿಮಗೆ ಯಾವ ರೀತಿಯಿಂದ ಒಂದು ಸಹಾಯ ಬೇಕು ಅದು ನಾವು ಕಾನೂನು ರೀತಿಯಲ್ಲಿ ಆಗಲಿ ನಮ್ಮ ಟ್ರಸ್ಟಿಂದ ಯಾವುದು ಒಂದು ಹೆಲ್ಪ್ ಆದರೆ ನಾವು ಮಾಡಿಕೊಡ್ತೀವಿ. ನಿಮ್ಮ ಏನು ಕುಂದುಕೊರತೆಗಳಿದೆ
ಅದನ್ನು ನೀವು ನಮಗೆ ಹೇಳಿದರೆ ಆದಷ್ಟು ನಾವು ಅದನ್ನು ಬಗೆಹರಿಸ್ತೀವಿ. ನೀವೆಲ್ಲರೂ ನಮ್ಮ ಕಾರ್ಯಕ್ಕೆ ಒಟ್ಟು ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮುಂದಿನ ಕಾರ್ಯಕ್ರಮ ನಮ್ಮ ಇವರು ಮುಖ್ಯಸ್ಥರು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆಯಾಗಿ ನಮಗೆ ಕೊಟ್ಟರೆ ನಮಗೆ ಏನು ಇಲ್ಲಿ ಏನು ಅಂತ ಗೊತ್ತಾಗ್ತದೆ. ಮುಂದಿನ ಒಂದು ಇದನ್ನು ಅವರು ನಡೆಸಿಕೊಡ್ತಾರೆ. ಹಾಗೆ ಮೈಸೂರಿಂದ ಆಗಮಿಸಿರುವಂಥ ಶಿವಕುಮಾರ್ ಸರ್ಗೂ ನಮಸ್ಕಾರ. ಹಾಗೆ ಅವರ ಸಹಪಾಠಿಗಳು ಎಲ್ಲರೂ ವೇದಿಕೆ ಮೇಲೆ ಇರುವಂಥ ನಮಸ್ಕಾರ. ಇವತ್ತು ಯಾವುದೇ ರಾಜಕೀಯ ಪಕ್ಷದ ಹೆಸರಿನಲ್ಲಿ ಅವ್ರು ಬರಲಿಲ್ಲ. ಹಲವು ಸಂಘ ಸಂಸ್ಥೆಗಳು ಇಲ್ಲಿ ನಮ್ಮಲ್ಲಿಗೆ ಬಂದರೂ ಕೂಡ ಮನೆ ಇಲ್ಲ, ನೀರಿಲ್ಲ, ನಮಗೆ ಏನೇನೋ ಅನ್ಯಾಯ ಆಗ್ತಾಯಿದೆ ಅದನ್ನೆಲ್ಲ ಹೇಳಿದ್ದೀವಿ, ತೊಂದರೆ ಏನೇನು ಅಂತ ಹೇಳಿದ್ದೀವಿ. ಅದೇ ರೀತಿ ಬಂದು ಈಗ ಎಲ್ಲರ ಹತ್ರ ನಮ್ಮ ಸಲಹೆನ ತಗೊಂಡು ಹೋಗಿದ್ರೆ ಹೊರತು ಇದುವರೆಗೂ ಬರಲಿಲ್ಲ. ಇವರ ಮಾತಿನ ಪ್ರಕಾರ ನಾವು ಯಾವುದೇ ರಾಜ್ಯಕ್ಕೆ ಬಣ ಇದಕ್ಕೆ ಬರಲಿಲ್ಲ. ನಿಜವಾದ ಬಡ ಜನರು ಹಾಡಿನಲ್ಲಿ ಏನು ವಾಸ ಮಾಡ್ತಿದ್ದೀರಿ, ನಿಮಗೆ ಏನು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಸತ್ಯಾಂಶವನ್ನು ನಮ್ಮ ಮುಂದೆ ಇಡಬೇಕು. ಅದನ್ನು ನಾವು ಕಾನೂನಿನಲ್ಲಿ ನಿಮಗೇನು ಸರ್ಕಾರದಿಂದ ಬರುವಂಥ ಬೆನಿಫಿಟ್ನ ಕೊಡಿಸ್ಲಿಕ್ಕಾಗ್ತದೋ ಅದ್ರ ಬಗ್ಗೆ ನಾವು ಜವಾಬ್ದಾರಿಕವಾಗಿ ಮಾಡ್ತೀವಿ. ಸರ್ಕಾರದಿಂದ ಏನು ಬರ್ತದೆ ಅದನ್ನು ನಿಮಗೆ ನೇರವಾಗಿ ಕೊಡಿಸ್ತೀನಿ ಅಂತ ಹೇಳೋ ಮಾತನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಸುಮಾರು 70-72 ವರ್ಷನೇ ಕಳೆದಿದೆ. ಇಲ್ಲಿ ಬಡವರಿದ್ದೀವಿ ನಾವು, ಜಾತಿಗಿಂತ ನಾವು ಬಡ ಜನನೇ ಇಲ್ಲಿದ್ದೀವಿ. ಎಲ್ಲ ವರ್ಗದವರು ಒಂದಾಗಿ ಬದುಕ್ತಾ ಇದ್ದೀವಿ. ಈ ಆಡಿಯಲ್ಲಿ ಎಲ್ಲರೂ ಬದುಕ್ತಾ ಇದ್ದೀವಿ. ನಮಗೆ ಮೂಲಭೂತ ಸವಲತ್ತಿಗೆ ನಾವು ವಂಚಿತರೆ. ಹಕ್ಕುಪತ್ರ ಇಲ್ಲ ಅಂತ ಆಯಿತು, ಅರಣ್ಯ ಕಾನೂನಿನಲ್ಲಿ ಹಕ್ಕುಪತ್ರ ಇಲ್ಲ ಅಂತ ಸುಮಾರು ಒಂದು 20-30 ವರ್ಷಗಳು ಹೋರಾಟನೆ ಮಾಡಿದ್ರು, ಹಕ್ಕುಪತ್ರ ಕೊಟ್ಟರು. ಆ ಜಾಗಕ್ಕೆ ಇನ್ನೂ ಇದುವರೆಗೆ RTC ಕೊಡಲಿಲ್ಲ. ಜೊತೆಗೆ ಏನಾಗುಂಟು ಅಂದರೆ ನಮಗೆ ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ RTC ಜೊತೆಗೆ ಸರಿಯಾದ ರೀತಿಯಲ್ಲಿ ಸರ್ಕಾರದ ಮನೆಗಳಿಲ್ಲ, ವಾಸ ಮಾಡಲಿಕ್ಕೆ ಯೋಗ್ಯವಾದ ಮನೆ ಇಲ್ಲ. ಒಂದು ಏನು ನಾವು ಹೊರಗಡೆ ಹೋಗಬೇಕು ಅಂತಂದರೆ ಒಂದು ಶೌಚಾಲಯಗಳು ಕೂಡ ಇಲ್ಲಿ ಪಂಚಾಯತಿದಾಗಲಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಏನುಂಟು ಅದನ್ನು ಕೂಡ ಒಂದು ಟಾಯ್ಲೆಟ್ ಅಂತ ಹೇಳಿದ್ರೆ ಇಲ್ಲ ಇವರಿಗೆ. ನಾವು ಹೆಣ್ಮಕ್ಳು ಬಯಲಿಗೆ ಹೋಗಬೇಕು. ನಾವು ಬಯಲು ಮುಕ್ತ ಅಂತ ಹೇಳ್ತಾ ಇದ್ದೀವಿ, ನಮಗೆ ಇಲ್ಲಿ ಎಲ್ಲೂ ಇಲ್ಲ, ನಾವು ಬಯಲಿಗೆ ಹೋಗಬೇಕು. ಆ ಥರ ತೊಂದರೆಗಳಿದ್ದಾಗ ನಮಗೆ ಸರ್ಕಾರ ಏನೇ ಕಾರ್ಯಕ್ರಮ ಮಾಡಿದ್ರು ನೇರವಾಗಿ ಮಾಡ್ತಾಯಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮಗೆ ಬೆನಿಫಿಟ್ನ ನೇರವಾಗಿ ಕೊಡುವಂಥದ್ದು ಆಗಬೇಕು. ಇದೇನಾಗ್ತಾ ಉಂಟು ಅಂದರೆ ತಾಲೂಕು ಪಂಚಾಯತಿಯಿಂದ ಸಮಾಜ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ITDPಯಿಂದ ಗ್ರಾಮ ಪಂಚಾಯತಿ ಒಂದು ಏಜೆಂಟು. ಆ ಏಜೆಂಟ್ ಮುಖಾಂತರ ಇಲ್ಲಿ ಬರಬೇಕಾದ್ರೆ ಎಲ್ಲ ಸೋರಿಕೆಯಾಗಿ ನಮಗೆ ಬರೋದು ಅಷ್ಟೋ ಇಷ್ಟ ಬರ್ತದೆ. ಅದು ಸರಿಯಾದ ರೀತಿಯಲ್ಲಿ ತಲುಪೋದಿಲ್ಲ. ಇನ್ನು ನಾವು ಟಾರ್ಪಲ್ಲೇ ಇದ್ದೀವಿ. ಟಾರ್ಪಲ್ ಮನೆಗಳನ್ನ ಮಾಡಿ ಇನ್ನೂ ಇದೆ. ನಾವು ಕೇಳ್ತೇವೆ ಟಾರ್ಪಲ್ ಬೇಡ, ನಮಗೆ ಒಂದು ಹಂಚಿನ ಮನೆ ಬೇಕು. ಆ ಹಂಚಿನ ಮನೆಗೆ ಒಂದು ವಾಸಿಸಲಿಕ್ಕೆ ಜನಗಳಿಗೆ ಏನು ರೈತನಿಗೆ ಒಂದು ಕುಟುಂಬದವನಿಗೆ ಬೇಕು ಅದನ್ನು ಕೊಡಬೇಕು. ಕರೆಂಟ್ ಇಲ್ಲ. ಇಲ್ಲಿಂದ 5 ಕಂಬಕ್ಕೆ ಒಂದು ಕರೆಂಟ್ ಹಾಕಿದೆ. ಈ ಕಡೆ 10-15 ಮನೆ ಉಂಟು, 15 ಮನೆಗೂ ಕೂಡ ಕರೆಂಟ್ ಇಲ್ಲ. ನಾವು ಈ ನಂಜರಾಪಟ್ಟಣ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂಥ ಕಟ್ಟೆಹಾಡಿ ಮತ್ತು ಮಾವಿನಹಳ್ಳ 2 ಹಾಡಿ ಒಂದೇ ಲಿಂಕ್ನಲ್ಲಿದೆ. ಇಲ್ಲಿ 21 ಕುಟುಂಬ ಇದ್ದರೆ ಅದು 16 ಕುಟುಂಬ ಇದ್ದಾರೆ. ಅರಣ್ಯವಾಸಿಗಳೇ ನಾವು. ಅರಣ್ಯ ಅಲ್ಲದೆ ಬೇರೆ ಇದ್ದಾರೆ, ಜೇನುಕುರುಬ ಜನನೇ ಇದ್ದಾರೆ, ಅವರು 9 ಕುಟುಂಬ ಇದ್ದಾರೆ. ನಾವು ಟೋಟಲಿ ನಂಜರಾಪಟ್ಟಣ ಗ್ರಾಮ ಪಂಚಾಯತಿಗೆ ಇಲ್ಲಿರುವಂಥ ಜನಗಳಿಗೆ ರೇಷನ್ ಕಾರ್ಡ್ ಕೆಲವರಿಗಿಲ್ಲ. ರೇಷನ್ ಕಾರ್ಡ್ ಕೊಟ್ಟಿದ್ದಂಥದ್ದು ನಮಗೆ ರೇಷನ್ ಕಾರ್ಡ್ ಇಲ್ಲ. ಇನ್ನೊಂದು ಹೇಳಿದ್ರೆ ಕರೆಂಟ್ ಇಲ್ಲ. ಇನ್ನು ಹೇಳಬೇಕಾದ್ರೆ ಏನೇ ಮೂಲಭೂತ ಸವಲತ್ತುಗಳು, ಕುಡಿಯೋ ನೀರು, ಶುದ್ಧ ನೀರು ಕುಡಿಯೋ ಘಟಕ ಮಾಡಿದ್ದೀವಿ, ಕೋಟಿ ಅಂತ ಹೇಳ್ತಾರೆ. ನಮಗೆ ಶುದ್ಧ ನೀರು ಇಲ್ಲ. ಇಲ್ಲಿ ನೀರಿನ ಸಮಸ್ಯೆ ಇದೆ. 2 ಸಿಸ್ಟಮ್ ನಿಲ್ಲಿಸಿದ್ದಾರೆ. ಗ್ರಾಮ ಪಂಚಾಯತ್ ಮೇಂಟೈನ್ ಮಾಡಬೇಕು. ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವುಗಳೇ ಇದ್ದರೂ ಕೂಡ ಸರ್ಕಾರ ದುಡ್ಡಿಲ್ಲ. ಕುಡಿಯೋ ನೀರಿಗೆ ಸರ್ಕಾರ ದುಡ್ಡಿಲ್ಲ ಅಂತ ಹೇಳಿದಾಗ ನಾವು ಯಾವ ಥರ ನೀರು ಕುಡಿಯೋದು? ಕೊಲ್ಲಿ ನೀರೇ ಕುಡಿಬೇಕು. ಶುದ್ಧ ನೀರಿನ ಘಟಕ ಇದೆಯಾ? ಇದೆ. ಹೊಸಪಟ್ಟಣದಲ್ಲಿ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಹೊಸಪಟ್ಟಣದಲ್ಲಿದೆ. ನಮಗೆ ಇಲ್ಲಿ ಕಟ್ಟೆಹಾಡಿ ಅಥವಾ ಮಾವಿನಹಳ್ಳಿ ಇಲ್ಲ. ಅಂತ ನೀರಿನ ವ್ಯವಸ್ಥೆ ಆಗಬೇಕು, ಒಳ್ಳೆ ಶುದ್ಧ ನೀರು ಆಗಬೇಕು. ಪ್ರತಿಯೊಂದನ್ನು ಹೇಳ್ಬೇಕಾದ್ರೆ ನಾವು ಲೀಸ್ಟ್ ಮಾಡಿದ್ರೆ ಒಂದು 10 ಹಲವು ಲೀಸ್ಟ್ ಮಾಡಬೇಕಾಗ್ತದೆ. ರೇಷನ್ ಕಾರ್ಡಿಂದ ಹಿಡಿದು ಮಕ್ಕಳ ಎಜುಕೇಷನ್ ಅಂತ ಹೇಳ್ತೀವಿ. ಮಕ್ಕಳ ಎಜುಕೇಷನ್ಗೆ ಇಲ್ಲಿಂದ ಕುಶನಗರಕ್ಕೆ ಹೋಗಬೇಕು. ಕುಶನಗರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಕಂಬಿಪಾಣಿಗೆ ಬರೋ ಬಸ್ಸು ಕೂಡ ಬಂದು ನಂಜರಾಪಟ್ಟಣ ಗಂಟೆ ಹೋಗಿ ಕಂಬಿಪಾಣಿಯಿಂದ ವಾಪಸ್ ಹೋದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ. ಇಲ್ಲಿಂದ 4 ಕಿಲೋಮೀಟ್ರ್ ನಾವು ಮೇನ್ ರೋಡಿಗೆ ನಡ್ಕೊಂಡು ಹೋಗ್ಬೇಕು. 4 ಕಿಲೋಮೀಟ್ರ್ ಒಂದು ಮಗು ಈ ಕಾಡು ದಾರಿನಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯನಾ? ಕಂಬಿಪಾಣಿ ಸುಂಟಿಯಪ್ಪ ಮಾರ್ಗವಾಗಿ ಕಂಬಿಪಾಣಿಗೆ 8 ಗಂಟೆಗೆ ಬಸ್ ಬರ್ತದೆ. ಅದೇ 8 ಗಂಟೆಯಿಂದ ನಂಜರಾಪಟ್ಟಣಕ್ಕೆ ಹೋದರೆ ನಂಜರಾಪಟ್ಟಣದಿಂದ ಆ ಬಸ್ ಬಂದರೆ ನಾವು ಸುಂಟಿಯಪ್ಪಕ್ಕೆ ಮಡಿಕೇರಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಸ್ಕೂಲ್ ಯಾವುದಿದೆ?
ಹತ್ರಕ್ಕೂ ಸ್ಕೂಲ್ ಕಮ್ಮಿ ಬಂದಿದೆ, ಅದು 1ರಿಂದ 7ನೇ ಕ್ಲಾಸ್ವರೆಗೆ ಇದೆ. ಅದರಿಂದ ಆಚೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬೇರೆ ಕಡೆ ಹೋಗ್ಬೇಕು. 7ನೇ ಕ್ಲಾಸ್ವರೆಗೆ ಮಾತ್ರ 7ನೇ ಕ್ಲಾಸ್ ಗಂಟೆ ಮಾತ್ರ ಇದೆ. 8, 9, 10 ಸ್ಟೇಜ್ ಮಾಡಬೇಕಾದ್ರೆ ನಾವೊಂದು ಸುಂಟಿಗಪ್ಪ ಹೋಗ್ಬೇಕು, ಇಲ್ಲ ಕುಶಾರಕ್ಕೆ ಹೋಗ್ಬೇಕು. ನೀವು ಬಸ್ಸಿನ ವ್ಯವಸ್ಥೆ ಬೇಕಲ್ಲ. ಎಲ್ಲ ಈಗ ಉದಯ ಬಸ್ ಅಂತ ಒಂದು ಬರ್ತದೆ, ಅದು 8 ಗಂಟೆಗೆ ಒಂದು ಪ್ರೈವೇಟ್ ಬಸ್ ಇದೆ. ಅದು ಮುಖ್ಯ ರಸ್ತೆ ಇರಾಜಪೇಟೆಯಿಂದ ಸ್ವಾಮಿಪೇಟೆ ಹೋಗೋ ಬಸ್ಸು. ನಾವು ಇಲ್ಲಿಂದ ಮಗು ಹೋಗ್ಲಿಕ್ಕೆ ಸಾಧ್ಯನಾ? 6 ಗಂಟೆಗೆ ಎದ್ದು ಈ ಕಾಲದಲ್ಲಿ ಆನೆ, ಹುಲಿ, ಸಿಂಹಂತಿರುವಂಥ ಕಾಡಿನಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ? ನಮಗೆ ಮಡಿಕೇರಿಯಿಂದ ಬಸ್, ಒಂದು ಡಿಬ್ಬದಿಂದ ಬಸ್ ಬರ್ತದೆ, ಅದು ಕಂಬಿಬಾಣಿಗೆ ಬರ್ತದೆ. ಕಂಬಿಬಾಣಿಂದ ನಂಜರಾಪಟ್ಟಣಕ್ಕೆ ಹೋದರೆ ಆ ಮಗು ಒಂದು 8:30, 9 ಗಂಟೆಗೆ ಇಲ್ಲಿ ರೆಡಿ ಆದರೆ ಎಜುಕೇಷನ್ ಇಂಪ್ರೂವ್ ಆಗ್ತದೆ. ಇವಾಗ ಸರ್ಕಾರ ಏನು ಹೇಳ್ತದೆ? ಹರಿಜನ ಗಿರಿಜನ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಮುಂದೆ ಬನ್ನಿ, ವಿದ್ಯಾಭ್ಯಾಸಕ್ಕೆ ಮುಂದೆ ಬನ್ನಿ. ನಮಗೆ ಸವಲತ್ತುಗಳೇ ಇಲ್ಲ ಅಂದಮೇಲೆ ನಾವು ಹೆಂಗೆ ಓದೋದು? ಹೆಂಗೆ? ಈ ರೀತಿ ನಮಗೆ ಹಲವು ಕಾರ್ಯಕ್ರಮಗಳಲ್ಲಿ ಸವಲತ್ತುಗಳು ಗೌರ್ಮೆಂಟ್ ಕೊಡಲೇಬೇಕು, ಅದು ಅವರ ಕರ್ತವ್ಯ. ಅದು ಆದರೆ ಇಲ್ಲಿ ಯಾಕೆ ಅದೇ ಆ ಥರ ಇದಾಗ್ತಿದೆ ಅಂತೇಳಿ ನೋಡಬೇಕು. ಪಂಚಾಯಿತಿಯಿಂದ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಜನಪ್ರತಿನಿಧಿಗಳು ವೇದಿಕೆಯ ಭಾಷಣದಲ್ಲಿ ಸತ್ಯ ಆಗಿರ್ತದೆ. ಜನಪ್ರತಿನಿಧಿಗಳು, ಯಾವುದೇ ಪಕ್ಷದವರಲ್ಲೂ ಕೂಡ ವೇದಿಕೆ ಭಾಷಣ ಆ ಹೂವಿನ ಹಾಲು, ಸಾಲು ಹೊಸಿ ಸನ್ಮಾನಕ್ಕೆ ಸೀಮಿತ ಆಗಿರ್ತವೆ ಹೊರತು ಆದಿವಾಸಿಗಳ ನಿಜವಾದ ಕಷ್ಟವನ್ನು ಅರ್ಥ ಮಾಡಿಕೊಂಡು ಈ ಮಾವಿನ ಕಟ್ಟೆ ಆಡಿರುವಂಥ ಎಲ್ಲ ವರ್ಗದವರು, ಅಲ್ಲಿ ಬರೀ ಗಿರಿಜನ ಅಂತಲ್ಲ, ಎಲ್ಲ ವರ್ಗದವ್ರನ್ನ ತಗೊಂಡು ಹೋದಾಗ ಅವರು ಕಾಡಿನಲ್ಲೇ ವಾಸ ಮಾಡ್ತಾರೆ. ಯಾವುದೇ ಅವ್ರಿಗೆ ಬೆನಿಫಿಟ್ ಇಲ್ಲ. 1, 2 ಅಲ್ಲ, ನಾವು ಅದನ್ನು ತಮ್ಮ ಮುಂದೆ ಗಮನಕ್ಕೆ ತರ್ತಿರೋದು ಮೂಲಭೂತ ಸವಲತ್ತು ನಿಜವಾದ ಈ ಆಡಿಯ ಜನರಿಗೆ. ಇಲ್ಲಿಂದ ಕಟ್ಟೆ ಆಡಿಯಿಂದ ಮಾವಿನಾಡದಲ್ಲಿ ಇಷ್ಟು ಆಡಿಯವರಿಗೆ ಮೂಲಭೂತ ಸವಲತ್ತು ಇಲ್ಲ. ಅರಣ್ಯ ಹಕ್ಕುಪತ್ರದಲ್ಲಿ ಕಾನೂನಲ್ಲೇ ಇದೆ. ಹಕ್ಕುಪತ್ರ ಕೊಟ್ಟು ಆವಾಗಲೇ ಕೇಳಿದ್ರು ನನ್ನ, ನೀವು ಆಡಿಯ ಗ್ರಾಮ ಸಭೆ 3 ತಿಂಗಳು ಒಂದ್ಸಲ ಮಾಡಲೇಬೇಕು. ಎಷ್ಟು ಮನವಿನ ಕೊಡೋಕ್ಕಾಗ್ತದೆ ಅಷ್ಟು ಮನವಿನ ಕೊಡ್ತಿದ್ದೀವಿ, ಅಷ್ಟು ಪತ್ರಿಕೆಯಲ್ಲಿ ಕೇಳ್ತಿದ್ದೀವಿ. ಈ ಭಾಗದಾಗ ಯಾವ ಮಂತ್ರಿಗಳಿದ್ದಾರೆ, ಯಾವ ಸಾಧಕರು ಉಂಟು, ಯಾರಿಗೂ ಗಮನಕ್ಕೆ ತರ್ತಾ ಇದ್ದೀವಿ. ಅವ್ರಿಗೆ ಎಲ್ಲಿ ನಾವು ಪಬ್ಲಿಕ್ ಇಳಿದು ಪ್ರತಿಭಟನೆ ಇಲ್ಲಿವರೆಗೆ ಕಾನೂನು ರೀತಿಯಾಗಿ ಏನಾದರೂ ಕೊಟ್ಟಿದ್ದೀರಾ? ಕಾನೂನು ರೀತಿಯಲ್ಲಿ ಜಿಲ್ಲಾಧಿಕಾರಿಗೆ ಕೂಡ ಈ 2 ತಿಂಗಳ ಹಿಂದೆ ಮನವಿಯನ್ನು ಕೊಟ್ಟಿದ್ದೀವಿ, ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಆಡಿಯನ್ನು ಪರಿಶೀಲಿಸಿ ನಮಗೆ ಮೂಲಭೂತ ಸವಲತ್ತನ್ನು ಕೊಡಿ ಅಂತ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೀವಿ. ITDP ಇಲಾಖೆಗೂ ತಂದಿದ್ದೀವಿ, ಸಮಾಜ ಕಲ್ಯಾಣ ಇಲಾಖೆಗೆ ತಂದಿದ್ದೀವಿ. ರಾಜ್ಯಪಾಲರಿಗೆ ರಾಷ್ಟ್ರಪತಿ ತರ್ತೀವಿ ಅಂತ ಹೇಳಿದ್ವಿ, ತರಲಿಲ್ಲ. ಅದನ್ನು ಮಾಡಬೇಕಾದ ಕೆಲಸ ಬಾಕಿ ಇದೆ. ರಾಜ್ಯಪಾಲರಿಗೆ ರಾಷ್ಟ್ರಪತಿ ಗಮನಕ್ಕೆ ತರ್ತೀವಿ, ಮಾನ್ಯ ಜಿಲ್ಲಾಧಿಕಾರಿ ಅವರೇ ನಮಗೆ ಸ್ಪಂದಿಸೋದಿಲ್ಲ ಪಕ್ಷ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ. ಅಟ್ಲೀಸ್ಟ್ ನಾವು ಕೊಟ್ಟ ಮನವಿ ಒಂದು ಪತ್ರ ಬರಬೇಕಲ್ಲ. ಏನಾಗಿದೆ ಅಂದರೆ ಎಲ್ಲರಿಗೂ ಕಿವಿ ಬಾಯಿ ಆಯಿತಾ, ಪ್ಲಸ್ ಎಲ್ಲ ಸಹ ಮುಚ್ಚಿ ಹೋಗಿದೆ. ಅವರಿಗೆ ಅಧಿಕಾರಿಗಳಿಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಯಾವುದೇ ಇದಾಗಲ್ಲ, ಅವರಿಗೆ ಯಾವ ಥರದ್ದು ಕೇಳೋದು ಇಲ್ಲ, ಅವರಿಗೆ ಬಾಯಿ ಬರೋದು ಇಲ್ಲ. ಮೊದಲು ಎಜುಕೇಷನಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಬಟ್ಟೆ ಯೂನಿಫಾರ್ಮ್ ಕೊಡ್ತಾಯಿದ್ರು, ಕಾಲಿಗೆ ಶೂಸ್ ಕೊಡ್ತಿದ್ರು, ಹಾಸ್ಟೆಲ್ ಓದಿಸುವ ಮಕ್ಕಳಿಗೆಲ್ಲ ಬೆನಿಫಿಟ್ ಇರ್ತಿತ್ತು. ಇವಾಗ ಎಲ್ಲಿ ಮತ್ತೆ ಅವರಿಗೆ ಯೂನಿಫಾರ್ಮ್ ಬಟ್ಟೆಗಳೇ ಇಲ್ಲ. ಯಾವುದಾದ್ರು ಸಂಘ ಸಂಸ್ಥೆಗಳು ಬಂದು ದಾನವಾಗಿ ಕೊಡಬೇಕು ಬಟ್ಟೆ, ದಾನವಾಗಿ ಕೊಡುವಂಥ ಬಟ್ಟೆ ಎಷ್ಟೊಂದು ಜನ ಬಂದು ಬಟ್ಟೆ ಕೊಟ್ಟಿದ್ದಾರೆ. ಈ ಆಡಿಗಳಿಗೆ ಕೊಟ್ಟು ಬಟ್ಟೆ ಕೊಟ್ಟಿದ್ದು ಉಂಟು. ಕೊರೋನಾ ಅಂತೇಳಿ ಬಂತು. ಕೊರೋನಾ ಅಂತ ಹೇಳಿದ ಟೈಮಿಗೆ ಬೇರೆ ಸಂಘ ಸಂಸ್ಥೆಯವರು ಬಂದು ನಮಗೆ ಇಲ್ಲಿ ಬೇರೆ ಬೇರೆ ರೀತಿಯ ಸವಲತ್ತುಗಳನ್ನು ಕೊಟ್ಟರು. ಆದರೆ ಇಲಾಖೆ ಈ ಕೋಟಿ ಅಂತ ರೂಪಾಯಿ, ಅಷ್ಟು ಕೋಟಿ ಇಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿ ಅಂತ ಹೇಳ್ತಲ್ಲ, ಒಂದು ಇಡೀಗ ಸರ್ ಆಡಿಗಳಿಗೆ ಮಾಡಲಿಲ್ಲ. ಕೊರೋನಾ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಆದರೆ ಎಲ್ಲೂ ಹೋಗಬೇಡಿ ನೀವು ಆಡಿಲೇ ಇರಬೇಕು ಅಂತ ಹೇಳಿದಾಗ ಅವ್ನು ಜೀವನ ಮಾಡೋದು ಹೆಂಗೆ? ಆಗ ಸಂಬಂಧಪಟ್ಟ ಇಲಾಖೆ, ಬೇರೆ ಇಲಾಖೆ ರೆವಿನ್ಯೂ ಅವರೆಲ್ಲ ಬೇಡ, ನಮಗೆ ಸಂಬಂಧಪಟ್ಟಂಥ ಇಲಾಖೆಯವರು ಇದ್ದಾರಲ್ಲ, ಆ ಇಲಾಖೆಯವ್ರು ಬಂದು ನೋಡಬೇಕಲ್ಲ. ಅವ್ರಿಗೆ ಈಗಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಈ ಆಡಿ ಅವ್ರಂತೆ ಗೊತ್ತಿಲ್ಲ. ನಂಜರಾಪಟ್ಟಣ ಗ್ರಾಮ ಪಂಚಾಯತಿಲಿ ಎಷ್ಟು ಆಡಿದೆ ಅಂತ ನಾವು ಎಷ್ಟು 7 ಆಡಿದೆ ಅಂತ, ಆ 7 ಆಡಿನ ನಾವು ಕಲ್ಪನೆ ತೋರಿಸ್ಬೇಕು ಹೊರತು ಅಂಥ ಇಲಾಖೆ ಅಧಿಕಾರಿಗಳೇ ಬಂದಾಗ ಕೊಡಗಿನಲ್ಲಿ ಇಲ್ಲಿ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ. ಆಯ್ತು, ಇನ್ನೊಂದು ಏನೇ ದೌರ್ಜನ್ಯಗಳಾದರೆ, ಈಗ ಹೆಣ್ಮಕ್ಳುಗಳಿಗೆ ಆಗಲಿ ಗಂಡು ಮಕ್ಕಳಿಗೆ ಯಾರಿಗೆ ಒಂದು ಸಣ್ಣ ಪುಟ್ಟ ಗಲಾಟೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಸುಂಟಿಗಪ್ಪ ಸ್ಟೇಷನ್ ಅಥವಾ ಹುಷಾರ ಸ್ಟೇಷನ್ ಕಂಪ್ಲೇಂಟೇ ತಗೊಳ್ಳಲ್ಲ. ನೀನು ಯಾರು, ನೀನು ಎಲ್ಲಿಗೆ ಹೋಗಿದೆ, ಯಾಕೆ ಹೋಗಿದೆ, ಅದನ್ನೆಲ್ಲ ಹೇಳಿ ಹೋಗ್ಬೇಕಾಗ್ತದೆ. ಒಂದು ಅಂಗಡಿಗೆ ಹೋಗಿ ಒಂದು ಬರೋವನಿಗೆ ಏನೋ ತೊಂದರೆ ಆಯಿತು ಅಂದರೆ, ಯಾರೋ ಒಂದು ಗಲಾಟೆ ಮಾಡೋದು ಅಂದರೆ ಕಂಪ್ಲೇಂಟ್ ಕೊಟ್ಟರೆ ನೀನು ಯಾಕೆ ಅಲ್ಲಿ ಅಂಗಡಿ ಹೋಗಿದೆ, ಅಷ್ಟೊತ್ತಿಗೆ ಏನು ಕೆಲಸ ನಿನಗೆ? ಒಬ್ಬ ಕೆಲಸ ಮಾಡೋ ಒಂದು ಆದಿವಾಸಿ ಅಥವಾ ಇತರ ಜನರಿಗೆ ಬಡವನಾಗಿದ್ದಾಗ, ಕೂಲಿ ಕಾರ್ಮಿಕನಾಗಿದ್ದಾಗ ಅವನು 5 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಕೈಕಾಲು ಮುಖ ತೊಳೆದು ಒಂದು 6-7 ಗಂಟೆ ಅಂಗಡಿ ಹೋಗ್ಬೇಕಾಗ್ತದೆ. ಅಲ್ಲಿ ಏನಾದ್ರು ಗಲಾಟೆ ಆದರೆ ಅವ್ರು ಕಂಪ್ಲೇಂಟ್ ಕೊಡಲಿಕ್ಕೆ ಸ್ಟೇಷನ್ಗೆ ಹೋಗ್ಬೇಕಾಗ್ತದೆ. ಅದನ್ನು ಪ್ರಶ್ನೆ ಮಾಡೋದಲ್ಲ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಬಂದು ಸ್ಪಾಟಿಗೆ ಬಂದು ಏನು ಎತ್ತಂತ ಕೇಳಬೇಕು.
ಅಬಕಾರಿ ಇಲಾಖೆ ಇದ್ದಾರೆ ಅದ್ರ ಜೊತೆಗೆ. ಅವರು ಇನ್ನೂ ಅವರಂತ ಕೊಡಗು ಜಿಲ್ಲೆಯಲ್ಲಿ ಅಂತೂ ಅಬಕಾರಿ ಇಲಾಖೆ ಇಲ್ಲ. ಮನೆಗೆ ಒಂದು ಮನೆಗೆ ಪ್ಯಾಕೆಟ್ ಮಾಡ್ತಾರೆ. ನಮ್ಮ ಜನರು ಅರ್ಧ ಸಾಯ್ತಿದ್ದಾರೆ. ಪ್ರಶ್ನೆ ಮಾಡ್ಬೋದು, ನೀವು ಯಾಕೆ ಕುಡಿತೀರಿ ಅಂತ. ಮನೆ ಬಾಗಿಲಿ ಅಂಡಾಯ್ದಾಗ ಯಾರು ಇಂದ್ರೆ ಬರೋಲ್ಲ ಕೊಡಗಿನ ಸ್ಟೈಲ್ ಹೇಳಕ್ಕೆ ಹೋದರೆ. ಇವತ್ತು ಮದುವೆ ಮನೆಯಲ್ಲೂ ಮದ್ಯಪಾನ ಉಂಟು, ಸಾವು ಮನೆಯಲ್ಲೂ ಮದ್ಯಪಾನ ಉಂಟು, ಮಗು ನೇಮನ್ಸದ ಮೇಲೆ ಮದ್ಯಪಾನ ಉಂಟು. ಕೊಡಗಲ್ಲಿ ವಿಶೇಷವಾಗಿ ಮದ್ಯಪಾನಕ್ಕೆ ಕೆಲವರು ಆಚಾರ ವಿಚಾರಗಳು ಹಳೆ ಕಾಲ ಪದ್ಧತಿಸ್ಬೇಕು, ಅದಕ್ಕೆ ಹೋಗ್ಬಿಡ್ತಾರೆ. ಅಬಕಾರಿ ಇಲಾಖೆಯವರು ಆಡಿಯಲ್ಲಿ ಏನು ಸರಾಯಿ ಮಾಡ್ತಾರೆ ಅದನ್ನು ರೈಡ್ ಮಾಡಬೇಕು. ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲಿ ಒಂದು ಕಂಬಿ ಬಾಣೆ ಅಂತ ಉಂಟು, ಅಲ್ಲಿ ಬ್ರ್ಯಾಂಡ್ ಶಾಪ್ ಉಂಟು, ಅಲ್ಲಿಂದ ಆಟೋ ರಿಕ್ಷಾದಲ್ಲಿ ಬೈಕಲ್ಲಿ ತಗೊಂಡ್ಬಂದು ಅಬಕಾರಿ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ವಿ. ಆಲ್ರೆಡಿ ಮಾಡಿ ಆಗಿದೆ, ಪತ್ರಿಕೆಯಲ್ಲಿ ಕೂಡ ಬಂದಾಗಿದೆ. ಇಲ್ಲಿ ಕಂಬಿ ಬಾಣೆ ಉಂಟು ಅಂತ ಅಲ್ಲಿಂದ ಆಟೋ ರಿಕ್ಷಾದಲ್ಲಿ ಬೈಕಲ್ಲಿ ತಗೊಂಡ್ಬಂದು ಆಡಿಗಳಿಗೆ ಮಾರೋದು. ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗುಂಟು. ಈಗೇನೋ ಭಾನುವಾರ ಏನೋ ಎನ್ಕ್ವೈರಿ ಕರೆದಿರೋದು. 12 ಗಂಟೆ 1 ಗಂಟೆ ರಾತ್ರಿ ಕಾರ್ನಲ್ಲಿ ಬರ್ತಾರೆ. ಈ ಆಡಿಯೋಳಿ ಓಡಾಡೋದು ಗಾಂಜಾ ಮದ್ಯಪಾನದಿಂದ ಈ ಆಡಿಯೋಳಿ ಓಡಾಡೋದು. ಕೈ ತಡೆ ಹೋದ್ರೆ ಮೊನ್ನೆ ಅವನು ಬಂದು ಬ್ಯಾಗ್ ಹಿಂದ್ಗಡೆ ರಿವರ್ಸ್ ಹೊಡೆದು ಬಿದ್ದು ಗಾಯ ಉಂಟು, ನೋವಾಗುಂಟು. ಆದ್ರೆ ಕಂಪ್ಲೇಂಟ್ ಅದೇ ಸ್ಟೇಷನ್ ಅಲ್ಲಿ ನಾನು ನಿಮಗೆ ಅದನ್ನು ಹೇಳಿದೆ. ಕಂಪ್ಲೇಂಟ್ ಯಾವುದೇ ಕೊಟ್ಟು ತಗೊಂಡರೆ ಅಲ್ಲ, ಈಗ ಫಸ್ಟ್ ನೀವು ಇದು ಮಾಡಿದಾಗ ನಿಮಗೆ ಅಕ್ನಾಲಜ್ಮೆಂಟ್ ಕೊಟ್ರಾ ಇಲ್ಲ ಮಾಡಿದ್ದೀವಿ ಅಂತ ಹೇಳಿ ಎಂಡೋಸ್ಮೆಂಟ್ ಕೊಟ್ರಾ? ಏನೇನಿಲ್ಲ ಅವರು ನೋಡಿ. ಈಗ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರು ಹೇಳಿದಾಗ ನಮ್ಗೆ ಯಾವ್ದಾದ್ರು ದಾಖಲೆ ಹೋಗ್ಬೇಕು, ಇಂಥ ದಿನಾಂಕ ನಿನ್ನ ಕೇಸು ಇಂಥ ಒಂದು ಕೇಸಿಗೆ ಅಡ್ಮಿಷನ್ ಆಗಿದೆ ಅಂತ ಕೊಡ್ಬೇಕು. ಅವ್ರಿಗೆ ಹೇಳಿಬಿಡಿ ಆಯ್ತಾ. ಅದು ಕೊಡ್ಲಿಲ್ಲ. ಈ ಆದಿವಾಸಿ ಕಂಪ್ಲೇಂಟ್ ಅಂತ ಹೇಳಿದ್ರೆ ಅದೊಂದು ನೆಗ್ಲೆಕ್ಟ್ ಕಂಪ್ಲೇಂಟ್. ಆದಿವಾಸಿ ಕಂಪ್ಲೇಂಟ್ ನಿಮ್ಮ ಕಂಪ್ಲೇಂಟ್ ಅಂತ ಹೇಳಿದ್ರೆ ಮಾತ್ರ ಅವರು ತುಂಬಾ ನೆಗ್ಲೆಕ್ಟ್ ಕಂಪ್ಲೇಂಟ್. ಆದ್ರೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಂಡು SI ರೈಟ್ ಟು ಪೊಲೀಸ್ ಯಾರು ತಗೊಳ್ತಾರೋ ಸ್ಟೇಷನ್ ಡ್ಯೂಟಿ ಟೈಮ್ಲಿ ಯಾರು ತಗೊಳ್ತಾರೋ ಅವ್ರು ಸ್ಥಳ ಪರಿಶೀಲನೆ ಮಾಡಬೇಕು. ಇಷ್ಟು ಗಂಟೆ ರಾತ್ರಿ ಇಷ್ಟು ಗಂಟೆಗೆ ಏನಾಯಿತು, ಎಂತ ಆಯಿತು, ಆ ಕಾರ್ ಯಾಕೆ ಬಂದದ್ದು, ಪಕ್ಕದ ಮನೆಯನ್ನು ವಿಚಾರಣೆ ಮಾಡಿ ಒಂದು ಕಂಪ್ಲೇಂಟ್ ತಗೊಂಡು ಮಾಡಬೇಕು. ಸ್ಪಾಟ್ ಮಾಜರ್ ಮಾಡದೆ CC ಕ್ಯಾಮ್ರಾ ಚೆಕ್ ಮಾಡ್ತೀನಿ ಅಂತಂದರೆ ಈ ಕಾರ್ಡ್ನಲ್ಲಿ ಒಬ್ಬನಿಗೆ ಆಕ್ಸಿಡೆಂಟ್ ಆಯ್ತು, ಕಾರು 12 ಗಂಟೆ 10 ಗಂಟೆ ರಾತ್ರಿ ಕಾರ್ ಬಂದು ರಿವರ್ಸ್ಗೆ ಹಾಕಿ ಬಿದ್ದು ಅವ್ನಿಗೆ ಗಾಯ ಆಯಿತು ಅಂತೇಳಿ ಕಂಪ್ಲೇಂಟ್ ಕೊಡೋಕ್ಕೋದ್ರೆ ಆ ಕಾರ್ ಯಾಕೆ ಬಂತು, ಆ ನಂಬರ್ ಎಷ್ಟು, ಅವನು ಯಾಕೆ ಬಂದ, ಅವನು ಕುಡಿದಿದ್ದೀನ, ಅವನು ಗಾಂಜಾ ಸೇದಿನಂತೆ, ಅದನ್ನೆಲ್ಲ ಎನ್ಕ್ವೈರಿ ಮಾಡೋಷ್ಟು ಒಬ್ಬ ಮಧ್ಯರಾತ್ರಿ ಬಂದು ನಿಲ್ತಾನೆ. ಇದು ಪೊಲೀಸ್ದವರು. ಟೋಟಲಿ ಕೊಡಗಿನಲ್ಲಿ ನಮ್ಮ ಇಲ್ಲೇ ಇರುವಂಥ ಆದಿವಾಸಿ ಸಮುದಾಯ ಜನರಿಗೆ ಟೋಟಲ್ ಒಂದು ದೌರ್ಜನ್ಯ ಇದೆ. ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಆಡಿಯನ್ನು ತಗೊಳ್ಳಿ, ಉದಾಹರಣೆಗೆ 2 ಆಡಿ ಬಗ್ಗೆ ಮಾತಾಡ್ತೀವಿ. ನೀವು ಏರೂರು ಕಲ್ಲೂರು ತಗೊಳ್ಳಿ, ಅಥವಾ ಈ ಸೂಳೆಬಾವಿ ತಗೊಳ್ಳಿ, ಸಜ್ಜಳ್ಳಿ, ಹೊಸಳ್ಳಿ, ಬಾಣುವಾರ, ಕಿಬ್ಬೆಟ್ಟ, ಬ್ಯಾಡಗೊಟ್ಟ, ಯಾವುದೇ ಆಡಿಗಳು ತಗೊಳ್ಳಿ, ಬಾಳೆಗುಂಡಿ, ಹೊಸಪಟ್ಟಣ, ಯಾವುದೇ ಆಡಿ ತಗೊಳ್ಳಿ, ಇಲಾಖೆ ದೌರ್ಜನ್ಯ. ಅವೆಲ್ಲ ಏನು ಮಾಡಬೇಕು? ಮೊದಲೆಲ್ಲ SC ST ದೌರ್ಜನ್ಯ ಸಮಿತಿ ಮೀಟಿಂಗ್ ಕರ್ತಿದ್ರು. DC, SP, ಆ ಭಾಗದ ಸ್ಟೇಷನ್ SIಗಳು ಅವ್ರನ್ನ ಖುದ್ದು ಕೇಳ್ತಾ ಇದ್ರು, ಹೆಣ್ಮಗುಗೆ ಏನು ತೊಂದರೆ ಆಗ್ತಾ ಉಂಟು ಅಥವಾ ಬೇರೆ ಏನು ತೊಂದರೆ ಆಗ್ತಾ ಅಂತ. ಈಗ ಅವೆಲ್ಲ ಇಲ್ಲ, ಮಾಡ್ತಾನೆ ಇಲ್ಲ. ಈಗ ಮೀಟಿಂಗ್ ಕರೆಯೋದು ಎಷ್ಟು ಟೈಮ್ ಆಯ್ತು? ಅಂದ್ರೆ ಕೊರೋನಾ ಬಂದ್ಮೇಲೆಂದನಾ ಅಥವಾ ಸರ್ ಇಲಾಖೆಗಳು ಯಾವುದಾದ್ರೂ ಇಲ್ಲಿವರೆಗೆ ನಿಮಗೆ DC ಆಗಲಿ ಇಲ್ಲ SP ಆಗಲಿ ಆಯಿತಾ, ಇಲ್ಲ ಇಲ್ಲಿ ಲೋಕಲ್ ಸ್ಟೇಷನ್ ಆಗಲಿ ಯಾವುದಾದ್ರೂ ಇಲ್ಲಿವರೆಗೆ ಒಂದು ಮೀಟಿಂಗ್ ಕರೆದಿದೆಯಾ? ಅಲ್ಲ, ಯಾವುದಾದ್ರೂ ಟೋಟಲ್ಲಿ ಒಂದು 10 ವರ್ಷದ ಈಚೆಗೆ ಯಾವುದೇ ದೌರ್ಜನ್ಯಗಳ ಬಗ್ಗೆ ಪೊಲೀಸ್ ಸ್ಟೇಷನ್ ಆಗಲಿ, ಅರಣ್ಯ ಇಲಾಖೆ ಆಗಲಿ, ITDP ಆಗಲಿ, ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಅಥವಾ ರೆವಿನ್ಯೂ ಇಲಾಖೆ ಆಗಲಿ 10 ವರ್ಷದ ಈಚೆಗೆ ರೆವಿನ್ಯೂ ಇಲಾಖೆಯವರಾಗಲಿ ಯಾರು ಯಾಡಿ ಜನರ ಬಗ್ಗೆ ಮಾತಾಡೋರಿಲ್ಲ, ಕೇಳೋರಿಲ್ಲ. ಇಷ್ಟು ವರ್ಷ ಆಗಿ ಇಲ್ಲಿಗೆ ಯಾವಾಗಾದರೂ SP ಆಗಲಿ ಇಲ್ಲ ಸ್ಟೇಷನ್ ಈ ಲೋಕಲ್ ಸ್ಟೇಷನಿಂದ ಆಗಲಿ ಯಾರಾದರೂ ಭೇಟಿ ಕೊಟ್ಟು ನಿಮ್ಮನ್ನೆಲ್ಲ ಇದೇ ಥರ ನೋಡಲೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಬರೋದಿಲ್ಲ ನೀರಾವರಿ ಇಲಾಖೆಗಳಿದ್ದರೆ ಅವರು ಯಾವುದಾದ್ರೂ ಸ್ಪಂದನೆ ಇಲ್ಲ. ಅದನ್ನು ದಯವಿಟ್ಟು ಯಾವುದೇ ಇಲಾಖೆ ಅಧಿಕಾರಿಗಳಿದ್ರು ಒಂದು ಆಡಿಯಲ್ಲಿ ಬಂದು ಆ ಆಡಿಗೆ ಸಂಬಂಧಪಟ್ಟಂಥ ಏನು ಆಡಿಲಿರುವಂಥ ಜನ
ಅದು ಜೇನು ಕುರುಬ ಆಗ್ಬೋದು, ಬೆಟ್ಟ ಕುರುಬ ಆಗ್ಬೋದು, ಅಥವಾ ಎರವ ಆಗ್ಬೋದು, ಅಥವಾ ಸೋಲಿಗ ಆಗ್ಬೋದು, ಅಥವಾ ಮಲೆಕುಡಿ ಆಗ್ಬೋದು, ಅಥವಾ ಗೌಡ ಆಗ್ಬೋದು, ಯಾವುದೇ ಜನಾಂಗ, ಬಡ ಜನಾಂಗದವರು ಇಲ್ಲಿ ಏನು ವಾಸ ಮಾಡ್ತಾರೆ ಅವ್ರನ್ನ ಕೇಳಬೇಕು. ಕೇಳಿ ಅವ್ರಿಗೆ ಏನು ಬೆನಿಫಿಟ್ ಕೊಡಬೇಕು ಆ ಬೆನಿಫಿಟ್ನ ಕೊಡಬೇಕು. ಇಲ್ಲ ಅವ್ರಿಗೆ ಮಾಹಿತಿನ ಕೊಡಬೇಕು. ತಾವುಗಳು ಏನು ಅಷ್ಟು ದೂರದಿಂದ ಬಂದು ಆದಿವಾಸಿಗಳಿಗೆ ಏನು ತೊಂದರೆ ಆಗ್ತಾ ಉಂಟು, ಏನು ತೊಂದರೆಯಿಂದ ಇದ್ರಿ, ನಿಮ್ಮ ಕಷ್ಟ ಏನು, ನಮ್ಮ ಹತ್ರ ಹೇಳ್ಕೊಳ್ಳಿ, ನಾವು ನಿಮ್ಮ ಜೊತೆ ನಿಲ್ತೀವಿ, ಸರ್ಕಾರದ ಬರೋ ಬೆನಿಫಿಟ್ ಏನು ಉಂಟು, ಸವಲತ್ತುಗಳು ಏನು ಉಂಟು ಅದನ್ನೆಲ್ಲ ನಿಮಗೆ ಕೊಡಿಸೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ, ನಿಮಗೆ ಇಂತಿಂಥ ಸವಲತ್ತುಗಳಿದೆ ಅಂತ ಹೇಳ್ತಾಯಿದ್ರು ಅಂತ ಸಂಬಂಧಪಟ್ಟ ಇಲಾಖೆಯವರು ಹೇಳಬೇಕು. ಆ ಸಂಬಂಧಪಟ್ಟ ಇಲಾಖೆಯವ್ರು ಬರಬೇಕು. ಇದು ಅರಣ್ಯ ಹಕ್ಕು ಅಂತಂದು ನಾವು ಶಬ್ದ ಉಪಯೋಗಿಸಿ ಮಾಡ್ತಾರೆ. ಇದುವರೆಗೆ ಅರಣ್ಯ ಹಕ್ಕಲ್ಲಿ ಸರ್ವೆ ಆಗಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ RTC ಕೊಡಬೇಕು. RTC ಯಾರು ಕೊಡಬೇಕು? ಸಮಾಜ ಕಲ್ಯಾಣ ಇಲಾಖೆ, ರೆವಿನ್ಯೂ ಇಲಾಖೆ, ಜಿಲ್ಲಾಧಿಕಾರಿ, AC, ITDP ಇವತ್ತೊಂದು ಜಾಯಿಂಟ್ ಕಮಿಟಿ ಇದೆ, ಸಬ್ ಕಮಿಟಿ ಕೊಡಗು ಜಿಲ್ಲೆಯಲ್ಲಿ. ಆ ಕಮಿಟಿ ಮುಖಾಂತರ ಮಾಡಬೇಕು. ಎಷ್ಟು ನಮ್ಮ ಈ ಜನಾಂಗದವ್ರು ಹೋಗಿ ಕೇಳೋದು, ಎಲ್ಲಿಂತ ಕೇಳೋದು? ಬೇರೆ ಸೂಟು ಬುಟ್ಟು ಇರೋದ್ರೆ ಜಿಲ್ಲಾಧಿಕಾರಿ ಹತ್ರ ಚೀಟಿ ಕೊಟ್ಟರೆ DC ಮಾತಾಡಿರ್ತಕ್ಕಂಥ ಒಳಗಡೆ ಹೋಗಿ ಮಾತಾಡಿದ್ರು. ನಾವುಗಳು ಹೋದರೆ ಅವನು ಯಾರಾದ್ರೂ PA ಇರ್ತಾನೋ, ಜಿಲ್ಲಾಧಿಕಾರಿ PA, AC PA, ತಹಸೀಲ್ದಾರ್ PA ಕೈ ಕೊಟ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ಬನ್ನಿ, ಇಷ್ಟ ಬನ್ನಿ, ನಾಳೆ ಬನ್ನಿ, ಇವತ್ತು ಬನ್ನಿ, ನಾಳೆ ಬನ್ನಿ ಅಂತ. ಅದು 10 ರೂಪಾಯಿ, 100, 500, 500 ರೂಪಾಯಿ ತಗೊಳ್ತಾರೆ. ಇನ್ನೊಂದು ಇನ್ನೊಂದು ಕಷ್ಟ ಎಷ್ಟಿದೆ ಅಂತ ಹೇಳಿದ್ರೆ, ತೊಂಡೂರಿಂದ ಇಲ್ಲಿ ಗಂಟ ನಮ್ಮ ಆನೆಗೆ ರೈಲ್ವೆ ಕಂಬಿ ಆಗಿದೆ. ನಿಜ. ತೊಂಡೂರು 4 ಕಿಲೋಮೀಟರ್ ಮಾಡಿದ್ದಾರೆ. ಆಡಿಯ ಭಾಗದಲ್ಲಿ ಓಪನ್, ಆನೆ ಓಡಾಡಲಿಕ್ಕೆ ದಾರಿ ಅಂತ. ಕಾರ್ ಏನು ಟರ್ನ್ ಮಾಡ್ಕೊಡ್ತೀರೋ ಅಲ್ಲಿ ಆನೆ ಈಚೆಗೆ ಆಚೆ ಓಡಾಡಲಿಕ್ಕೆ ದಾರಿ ಬಿಟ್ಟಿದೆ, ಓಪನ್. ಇಲ್ಲೇ ಆನೆ ಹಿಡಿಯೋದು. ಜನಸಂಖ್ಯೆ ಇರಲಿ ಓಪನ್ ಅಂತೆ, ಜನ ಇಲ್ಲದಲ್ಲಿಗೆ ಆನೆಯ ರೈಲ್ವೆ ಕಂಬಿ ಹಾಕಿದ್ದಾರೆ. ನಮಗೆ ಏನಾದ್ರೂ ಅವರಿಗೆ ತೊಂದರೆ ಇಲ್ಲ, ಅವರಿಗೆ ಏನಾದ್ರೂ ಆಗ್ಬಾರ್ದು, ಅವ್ರು ಚೆನ್ನಾಗಿ. ಇದೊಂದು ಜನಗಳ ಮೇಲೆ ಮಾಡ್ತಿರುವಂಥ ಅರಣ್ಯ ಇಲಾಖೆ ಒಂದು ಹಣ ಮಾಡುವಂಥ ಲ್ಯಾಬಿ ಮಾಡ್ತಾರೆ. ಏನಿದ್ರು ಇಲ್ಲಿಂದ ಮಾವಿನಹಳ್ಳಿವರೆಗೆ ಅದೇ ಬ್ಯಾಂಕೆಟ್ ಮಾವಿನಹಳ್ಳಿವರೆಗೆ ಮಾಡಲಿ ಮೇಡಮ್ ಸರ್. ನಮಗೆಲ್ಲ ಒಂದು ಸೇಫ್ಟಿ ಅಲ್ವಾ ಅದು? ಇಲ್ಲಿ ಎಷ್ಟು ಈಗ ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ ಅಂದರೆ, ಈಗ ಅದ್ರ ಬಗ್ಗೆ ನೀವು ಏನಾದರೂ ಕೇಳಿದ್ರ? ಏನು ಕೇಳೋದು? ರೇಂಜರಿಗೆ ಹೇಳಿದ್ದೀವಿ, ACFಗೆ ಹೇಳಿದ್ದೀವಿ, ಫಾರೆಸ್ಟ್ ACF ಅಲ್ಲ ACF ಆಗಲಿ ರೇಂಜರ್ ಆಗಲಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಯಾರು ಬರೋದಿಲ್ಲ. ಎಲ್ಲ ಏನಿದ್ರೆ ಫಾರೆಸ್ಟ್ ಅವರು ಗಾರ್ಡ್ ಬರ್ತಾರೆ ಅಷ್ಟೇ. ಯಾರು ಬರೋದಿಲ್ಲ. ನಾನು ಗಾರ್ಡ್ ಬಗ್ಗೆ ಅವ್ರು ಇರಲೇಬೇಕು, ಅದು ಬಿಡಿ. ಯಾರು ಬರೋದಿಲ್ಲ. ಪ್ರತಿಯೊಂದು ಅಷ್ಟೇ. ನಮಗೆ ನಾನು ಹೇಳೋದಾದ್ರೆ, ನಮಗೆ ಒಂದು ಸೌದೆ ಮತ್ತು ಪ್ರತಿಯೊಂದು ಹೋಗ್ಬೇಕಾರೆ ಅದಕ್ಕೂ ಒಂದು ಸೌದೆ ಅಲ್ಲಿ ಹೋಗ್ಬೇಕಾರೆ ಅದಕ್ಕೂ ಸಮೇತ ಅಲ್ಲಿ ಒಂದು ಸತ್ತೋದ್ರೂ ಸಮೇತ ಅಷ್ಟೇ. ಸೌದೆಗೆ ನಮ್ಗೆ ಸತ್ತೋದ್ರೂ ಸೌದೆ ಬೇಕು. ಅದಕ್ಕೆ ಹೋದರೂ ಅಲ್ಲಿ ಗಲಾಟೆ, ಕೇಳಿದ್ರು ಕೊಡೋದಿಲ್ಲ. ನಮಗೆ ನಿಜವಾಗಿ ಒಂದು ಸೌದೆ ಸಿಗೋದಂದರೆ ನಮ್ಮ ಆಚೆ ಫಾರೆಸ್ಟ್ ಅಂದರೆ ಅಲ್ಲಿಂದ ತರಬೇಕು. ಈ ಕಡೆ ಹೋದರೆ ದೌರ್ಜನ್ಯ. ಏನೊಂದು ನಮಗೆ ಉಪಕಾರ ಇಲ್ಲ ಈ ಫಾರೆಸ್ಟಲ್ಲಿ. ಅದೇ ಪೂರ್ತಿ ನೋಡಿ. ಅಲ್ಲಿ 2 ಮಕ್ಕಳು ಬಾಬಾ ಮುಂದೆ ಈಚೆ ಬನ್ನಿ, ಬನ್ನಿ 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 ಪಟ್ಟ ಬನ್ನಿ ಬನ್ನಿ. ಇಲ್ಲ ಫ್ರೇಮಿಗೆ, ಅದೇ ಅಲ್ಲ ಫ್ರೇಮಿಗೆ ಏನು ಪೂರ ಬನ್ನಿ. ನೀವು ಇಬ್ಬರ ಹೆಸರು ಹೇಳಮ್ಮ. ಹೇಳು. ಎಷ್ಟೆಷ್ಟು ಓದ್ತಿದ್ರಿ? 9th 7th. ಈ ಮಗು ಇಲ್ಲಿಂದ ಮೈನ್ ರೋಡಿಗೆ ಹೋಗಿ ಕುಶಾರಕ್ಕೆ ಓದಬಹುದು. ಯಾವ ರೀತಿಯ ಹೆಣ್ಮಗು ಹೋಗ್ತದೆ ಕಾಡಿನಲ್ಲಿ ಹೋಗೋದು. ನಿಮಗೆ ಇದು ಡೈರೆಕ್ಟ್ ಒಂದು ಸಾಕ್ಷಿ ಕೊಡ್ತಿದ್ದಾರೆ. ಇಂಥ ಮಕ್ಕಳು 10-15 ಮಕ್ಕಳಿದ್ದಾರೆ ಇಲ್ಲಿಂದ ಹೋಗೋ ಮಕ್ಕಳು. ಈ ಹೆಣ್ಮಕ್ಳಿಗೆ ಕಾಡಿನಿಂದ 5 ಗಂಟೆ 6 ಗಂಟೆಗೆ ಎದ್ದು ಮುಖ್ಯವಾಗಿ ಅಲ್ಲಿ ಹೋಗಿ ಪ್ರಾಬ್ಲಮ್ ಇದೆ. ಹಾಗಾಗಿ ಎಷ್ಟು ಜನ ಮಕ್ಕಳಿದ್ದಾರೆ ಹೊರಗಡೆ ಹೋಗಿ? ಒಂದು 10 ಮಕ್ಕಳಿಂದ ಹೆಚ್ಚಿದ್ದಾರೆ. 10 ಮಕ್ಕಳಿಂದ ಹೆಚ್ಚಿದ್ದಾರೆ. ಅದರಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳೇ 6-7 ಹೆಣ್ಮಕ್ಳಿದ್ದಾರೆ. ಡೈಲಿ 100 ರೂಪಾಯಿ ಕೊಡ್ಬೇಕು ಸರ್ ಆಟೋಕ್ಕೆ. ಇವರು ಓದ್ಬೇಕಾದ್ರೆ ಡೈಲಿ ಹೋಗೋದು ಬರೋದು ಆಟೋಕ್ಕೆ. ಹೋಗಕ್ಕೆ ಕಷ್ಟ ಆಗಿ ಎಲ್ಲ ಸ್ಕೂಲ್ ಬಿಟ್ಟು ಬಿಟ್ಟಿದ್ದಾರೆ. ನಮಗೆ ವ್ಯವಸ್ಥೆ ಬೇಕಾಗಿದ್ದು ಒಂದು ಬಸ್ ವ್ಯವಸ್ಥೆ ಮಾಡಿ, ಅಲ್ಲಿ ಸುಂಟಿಗೊಪ್ಪಗೆ ಬರ್ತಾರಲ್ಲ ರಂಗಸಮುದ್ರವರೆಗೆ ಒಂದು ಗೌರ್ಮೆಂಟ್ ಒಂದು ಬಸ್ ಒಂದು ವ್ಯವಸ್ಥೆ ಮಾಡಿ.
ಶುಂಠಿಗೊಪ್ಪದಿಂದ ರಂಗಸಮುದ್ರ ಮಡಿಕೇರಿಯಿಂದ ನಂಜನಪಟ್ಟಣ ನಂಜನಪಟ್ಟಣ ಅಲ್ಲಿವರೆಗೆ ಒಂದು ಬಸ್ ವ್ಯವಸ್ಥೆ ಮಾಡಿ. ಅಲ್ಲ ಮಾಡಿ ಅಂತ ಸುಮ್ಮನೆ ಏನೋ ಮಾತು ಇದಲ್ಲ. ದಯವಿಟ್ಟು ಇಷ್ಟು ಸಮಸ್ಯೆಗಳು ನಮ್ಮಲ್ಲಿ ಇದ್ದರಿಂದ ನಿಮ್ಮ ಮುಂದೆ ಕಾಣ್ತಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆ ಇದನ್ನ ಒಂದು ಅವರಿಗೆ ತಿಳಿಸಿ ಅವರಿಗೆ ಮಾಡಿಕೊಟ್ಟು ಇದನ್ನು ಎಲ್ಲರ ಗಮನಕ್ಕೆ ತಗೊಬರುವ. ಪ್ಲಸ್ ಈಗ ನಾವು ಈಗ ಹೇಳ್ತಿರೋದು ನೀವು ಪೂರ್ತಿಯಾಗಿ ಹೇಳಿದ್ರೆ ಕಾನೂನು ರೀತಿಯಲ್ಲಿ ಏನೇನಿದೆ ಖಂಡಿತ ಇದಕ್ಕೆ ವ್ಯವಸ್ಥೆ ಮಾಡಿ. ಅದನ್ನು ನೀವು ಹೇಳಿ. ಅಲ್ಲ ಈ ಟೋಟ್ಲಿ ಇಷ್ಟು ಪ್ರಾಬ್ಲಮ್ ಇದೆ. ಆಡಿ ಮತ್ತು ಆಡಿಗೆ ಒಂದು ನೋಡಿ ಸಮುದಾಯ ಭವನ ಇದೆ. ಸರ್ಕಾರದಲ್ಲಿ ದುಡ್ಡು ಇಲ್ದೋದ್ರು ಕೆಳಗಡೆ ಹಾಲು ಓಪನ್ ಆಗಿರ್ತದೆ. ಒಂದು ಅಂಗನವಾಡಿ ಇಲ್ಲಿರುವಂಥ ಮಕ್ಕಳು ಇಲ್ಲಿಂದ 1 ಕಿಲೋಮೀಟರ್ ದೂರ ಹೋಗೋದು, 1.5 ಕಿಲೋಮೀಟರ್ ದೂರ ಹೋಗೋದು. ಇಲ್ಲಿ ಒಂದು 60-70 ಮಕ್ಕಳು ಇದ್ದಾರೆ ಟೋಟ್ಲಿ ಆಡಿ ಒಂದು ಅಂಗನವಾಡಿ ಅವಶ್ಯಕತೆ ಇದೆ. ಮೊದಲು ಅಂಗನವಾಡಿ ನಡೀತಿದ್ದು ಅಂತ ಬಾಲವಾಡಿ ಕೇಂದ್ರ ನಡೀತಿತ್ತು. ಕೊಡಗು ಗ್ರಾಮೀಣ ಅಭಿವೃದ್ಧಿ ಅಂತೇಳಿ ಕಾರ್ಡು, ನಾವು ಕಾರ್ಡು ಅಂತ ಕಾರ್ಡು ಸಂಸ್ಥೆ ಕೊಡಗು ಗ್ರಾಮೀಣ ಅಭಿವೃದ್ಧಿ ಅವರು ಇದನ್ನು ಇಟ್ಕೊಂಡಿದ್ರು. ಅಷ್ಟೊತ್ತಿಗೆ ಅಲ್ಲಿ ಏನೆಲ್ಲ ಆಯಿತು, ಆ ಟೀಚರಿಗೆ ಸಂಬಳ ಸಾಲದಿಲ್ಲ ಆಗಿದೆ ಅಂತೇಳಿ ಅವ್ರ ಟೀಚರ್ ಮದುವೆನಾದರೂ ಅಲ್ಲಿ ಬಿಟ್ಟಾಯ್ತು. ಮಕ್ಕಳು ದಿಕ್ಕಪ್ಪಾಲಾಗ್ತಾರೆ. ಅಲ್ಲಿ ಕೆಲವು ಮಕ್ಕಳು ಹೋಗೋದೇ ಅಲ್ಲ. ನಮ್ಮಲ್ಲೂ ತಪ್ಪಿದೆ. ಹೋಗೋದೇ ಅಂದರೆ ತಂದೆ ತಾಯಿ ಜವಾಬ್ದಾರಿಕೆ ಅಂತ ತಾವು ಹೇಳ್ಬೋದು. ಆದರೆ ತಂದೆ ತಾಯಿ ಜವಾಬ್ದಾರಿಕೆ ನಮ್ಗೆ ಬೆಳಗ್ಗೆದೇನು ಕೆಲಸ. ಜೀಪು ಬರೋದು ನಾವು ಕಾಯದೇ ಜೀಪು ಕಾರಣ ಬಂದ ತಕ್ಷಣ ಕೆಲಸ ಕೊಡ್ತಾರೆ. ಹೋಗಲಿಲ್ಲ ಅಂದರೆ ಹೊಟ್ಟೆಪಾಡು. ಇದನ್ನೆಲ್ಲ ಟೋಟಲಿ ನಮಗೆ ಮೂಲಭೂತ ಸವಲತ್ತುಗಳು ಏನು ನಮಗೆ ಉಂಟು ಅದನ್ನು ತುಂಬ ಮಕ್ಕಳಿದ್ದಾರೆ ಅಲ್ಲಿ. ಇಲ್ಲೇ ಇದ್ದಾರಲ್ಲ 4-5 ಮಕ್ಕಳು ಇಲ್ಲೇ ಇದ್ದಾರೆ. ಕೆಲವು ಕಡೆ ಇಲ್ಲಿ 20-22 ಮಕ್ಕಳಿದ್ದಾರೆ. ಕೆಲವು ಕಡೆ ಅಂಗನವಾಡಿಯಲ್ಲಿ ಟೀಚರು ಅಡುಗೆ ಮಾಡೋರು ಇಬ್ಬರೇ ಇರ್ತಾರೆ. ಅಂತ ಅಂಗನವಾಡಿ ಬೇಡ ಅಲ್ಲ, ಅವಶ್ಯಕತೆ ಇಲ್ಲ. ಅಂಗನವಾಡಿ ಅರ್ಜಿ ಕೊಡಿ, ನಮ್ಮ ಇಷ್ಟು ಮಕ್ಕಳಿದ್ದಾರೆ ನಮಗೆ ಬೇಡ ಅರ್ಜಿ ಅಂತ ಹೇಳೋದು ನಾವಿನ್ನು ಕೊಡೋದಿಲ್ಲ. ಅಲ್ಲಲ್ಲ, ಇನ್ನು ನಾನು ಸಹ ನಿಮಗೆ ಅದು ನಿಜ. ಇಲ್ಲಿ ಏನಂದರೆ ಇನ್ನು ಅರ್ಜಿ ಮುಖಾಂತರ ಆಯಿತಾ, ನಿಮಗೀಗ ಇಷ್ಟುವರೆಗೆ ಕೊಟ್ಟಿರೋದು ಯಾವುದಾದ್ರು ಇದ್ದರೆ ನಮಗೆ ದಯವಿಟ್ಟು ಎಲ್ಲದನ್ನು ತಂದು ಕೊಡಿ. ಎಲ್ಲರಿಗೆ ಅರ್ಜಿ ಕೊಟ್ಟಿದ್ರೆ ನೀವು ಕಾಪಿ ಇಟ್ಕೊಂಡಿದ್ದೀರಾ? ಎಲ್ಲಿಗಾದ್ರೂ ಅರ್ಜಿ ಕೊಟ್ಟಿರೋದು? ಅಲ್ಲಲ್ಲ, ಅವ್ರು ಕೊಡ, ನೀವು ಕೊಟ್ಟಿದ್ದೀರಾ ಸರ್. ಏನಾಗಿದೆ ಅಂದರೆ ನಮ್ಮ ಜನ ಈಗ ಒಂದು ಅರ್ಜಿನ ಕೊಡ್ತಾರೆ. ಅರ್ಜಿನ ಕೊಡೋದು ತಮಗೊಂದು ಅರ್ಜಿನ ಮನವಿನ ಕೊಡ್ತಾರೆ. ಅವ್ರು ಜೆರಾಕ್ಸ್ ಮಾಡಿ ಒಂದು ಎಂಡಸ್ಮೆಂಟ್ ತಗೊಳ್ಬೋದು ಅಂತ ಅರಿವಿಲ್ಲ. ಅದೇ ಮೇಯ್ನ್ ಇವರಿಗೆ ನೀವು ಕೊಟ್ಟಾಗ ಎಲ್ಲಿ ಹೋದ್ರು ಸಹ ಅದರದ್ದು ಒಂದು ಅಕ್ನಾಲಜ್ಮೆಂಟ್ ತಗೊಳ್ಳೋಕ್ಕೆ ನಿಮಗೆ ಫಸ್ಟ್ ಅರ್ಜಿ ಬರೆದು ಸೈನ್ ಹಾಕಿದ ಮೇಲೆ ಅದನ್ನ ಜೆರಾಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಜೆರಾಕ್ಸಿಗೆ ಅವರ ಸೈನ್ ಎಷ್ಟು ಓದಿದ್ದೀರಾ? ಎಲ್ಲ ಓದಿದ್ದೀರಾ? ಒಂದು ನಿಮಿಷ ಇರಪ್ಪ. ಯಾರು ಓದಿಲ್ಲ, ಮಕ್ಕಳು ಮಾತ್ರ ಓದಿಸಿರೋದಷ್ಟೇ. ದೊಡ್ಡವ್ರು ಯಾರು ಓದಿಲ್ಲ. ಓಕೆ ಓಕೆ. ಅದು ದಯವಿಟ್ಟು ಇಷ್ಟು ಇದೆ ಸರ್. ನಮಗೆ ಎಷ್ಟು ಮಾಡಿ ಅನುಕೂಲ ಆಗ್ತದೆ ಅಷ್ಟು ಅನುಕೂಲ ಮಾಡಿಕೊಡಿ. ನಾವು ನಿಮಗೆ ಒಂದು ಮನವಿ ಅಂತಲೇ ತಿಳ್ಕೊಳ್ಳಿ. ಇದು ಹೇಳ್ತಿರೋ ಪೂರ್ತಿ ನಿಮಗೂ ಒಂದು ಮನವಿ ಮಾಡ್ತಾಯಿದ್ವಿ. ನಾವು ಕರೆಯದೇ ಬಂದಿದ್ದೀವಿ. ಹೌದು, ನಾವು ಬೇರೆ ರೀತಿಯಲ್ಲಿ ನೀವು ಸುಳ್ಳು ಹೇಳಲಿಕ್ಕೆ ಬರಲಿಲ್ಲ. ನಮ್ಮ ನೋವನ್ನ ಯಾವುದೋ ಮೂಲದಿಂದ ಅರ್ಥ ಮಾಡಿಕೊಂಡು ಹೇಗೋ ತೊಂದರೆಲಿದ್ದಾರೆ ಈ ಮುಗ್ಧ ಜನಗಳ ಬಗ್ಗೆ ನಾವು ಏನಾದ್ರು ಸಪೋರ್ಟ್ ಮಾಡುವ ನೀವು ನಮಗೆ ಸಹಕಾರ ಮಾಡಿದ್ರೆ ನಿಮಗೆಲ್ಲ ನಿಮ್ಮ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದು ಮಾಡೋದು ನಾವೆಲ್ಲ ಬಯಸೋದು ಅದೊಂದೇ. ನಿಮಗೆ ಈ ಊರಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ನಿಮಗೆ ಅಭಿನಂದಿಸ್ತೀನಿ. ದಯವಿಟ್ಟು ಯಾವುದೇ ಇಲ್ಲಿ ಇರುವಂಥ ಆದಿವಾಸಿಗಳ ಜನಾಂಗದಲ್ಲಿ ಏನಾದರೂ ತಪ್ಪಾಗಿ ಕಂಡು ಬಂದಲ್ಲಿ ಕ್ಷಮಿಸಿಕೊಂಡು ನಮಗೆ ಅಭಿವೃದ್ಧಿ ಕಡೆ ಒತ್ತು ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡಿ ಧನ್ಯವಾದ. ನಮ್ಮ ಇಂಡಿಯಾದಲ್ಲಿ ಯಾರಿಗೂ ಇಲ್ಲ, ಆದರೆ ನಿಮಗೆ ಯಾರಿಗೂ ಗೊತ್ತೇ ಇಲ್ಲ ಏನು ಸೌಲಭ್ಯಗಳಿದೆ ಅಂತೇಳಿ. ನಾವು ಅದನ್ನೇ ತಿಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಈಗ ನಿಮ್ಮಲ್ಲಿ ಏನೇನು ಪ್ರಾಬ್ಲಮ್ ಇದೆ ನಾವು ಇದಾದಮೇಲೆ ನಾನು ಇವ್ರ ಜೊತೆ ಈಗ ಮಾತಾಡ್ತೀವಿ, ಪೂರ್ತಿಯಾಗಿ ಕೂತ್ಕೊಂಡು ಮಾತಾಡಿ ಒಂದು ದೊಡ್ಡ ರಿಪೋರ್ಟೇ ರೆಡಿ ಮಾಡ್ತೇವೆ, ಆಯಿತಾ? ಪ್ಲಸ್ ಇದನ್ನು ಕಾನೂನು ಹೋರಾಟ ಸಹ ಮಾಡುವ. ಪ್ರತಿಯೊಂದಕ್ಕೂ ಎಲ್ಲ ಥರ ನಮ್ಮ ಟೀಮ್ ರೆಡಿ ಇದೆ. ನಮ್ಮ ಕಾನೂನು ಕೋಶದಲ್ಲಿ ಸುಮಾರು ಒಂದು ನಿಮ್ಮ ಇದಕ್ಕಾಗೇ ಬೇಕಾದರೆ ನಾವು ಇನ್ನೂ ಒಂದು 15 ಜನನೇ ಅಡ್ವೊಕೇಟ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಹೋರಾಟ ಬೇಕು ನಾವು ಮಾಡೋಣ. ಎಲ್ಲರಿಗೂ ಗೊತ್ತಿದೆ, ಅದೇ ಇದು ಕಾನೂನು ಕೆಳಗೆ ಎಲ್ಲರೂ ಬಂದೇ ಬರಬೇಕು, ಪ್ರತಿಯೊಬ್ಬರು. ಅದು ನೀವು ITBP ಅವರಾಗಲಿ, ಇಲ್ಲ SP ಆಗಲಿ, ಸ್ಟೇಷನ್ ಇಲ್ಲಿ ಲೋಕಲ್ ಪೊಲೀಸ್ ಯಾರೇ ಆಗಲಿ, ನಾನಾಗಲಿ, ಇವರಾಗಲಿ, ಎಲ್ಲರೂ ಕಾನೂನು ಕೆಳಗೆ ನಾವೆಲ್ಲರೂ ಕಾನೂನು ಕೆಳಗೆ ಇರೋದು.
ಅದರಿಂದ ನಿಮಗೆ ಏನು ಸಮಸ್ಯೆ ಇದೆ ಅದನ್ನು ಮಾತ್ರ ಕ್ಲಿಯರಾಗಿ ಹೇಳಿ, ಆಯಿತಾ? ಬರ್ಕೊಳ್ತಾರೆ, ನಾವು ಅದಕ್ಕಾಗಿಯೇ ಬಂದಿದ್ದೀವಿ ಇವತ್ತು. ಒಬ್ಬೊಬ್ರದ್ದು ಒಂದೊಂದು ಏನಾದರೂ ನಿಮಗೆ ಗೊತ್ತಿರುತ್ತೆ. ಇಲ್ಲಿದು ಏನೇನು ಸಮಸ್ಯೆ ಇದೆ ಹೇಳಿ, ನಾವು ಕ್ಲಿಯರಾಗಿ ನಾವು ಪೂರ್ತಿಯಾಗಿ ಬರ್ಕೊಳ್ತೇವೆ, ಆಯಿತಾ? ಮತ್ತು ನೀವು ಹೇಳಿ ಪೂರ್ತಿ ಇದನ್ನು ಎಲ್ಲೆಲ್ಲಿ ತಲುಪಿಸ್ಬೇಕು ನಾವು ಮಾಡ್ತೇವೆ. ಫಸ್ಟಿಗೆ ನಾವು ಕೂತ್ಕೊಂಡು ಮತ್ತೆ ಮಾತಾಡ್ತೇವೆ, ಆಯಿತಾ? ಇದಾಗಿ ನಾವೇನಂದರೆ ನಾನೇ ಹೇಳ್ತಿರೋದು, ನಾವು ಬಂದಿರೋದಕ್ಕೆ ಏನಾದರೂ ಒಂದು ಒಳ್ಳೆ ಸೊಲ್ಯೂಷನ್ ಆಗಬೇಕು. ಮತ್ತು ಸುಮ್ಮನೆ ಯಾಕೆಂದರೆ ಬಂದು ಈಗ ಏನಂದರೆ ನಾವು ಬಂದು ಈಗ ರಾಜಕಾರಣಿಗಳ ಥರ ಆಶ್ವಾಸನೆ ಇಲ್ಲ ನಾವು ಮಾಡ್ತೀವಿ, ಆ ಕೆಲಸ ಬೇಡ. ನಾವು ನಿಮಗೆ ಮಾಡ್ತೀವಿ ಅಂದ ಮೇಲೆ ನಾವು ಏನಾದರೂ ಯಾಕೆ ನಾವು ಸಹಾಯ ಮಾಡಲಿಕ್ಕೆ ಬಂದಿರೋದು. ನಿಮಗೆ ಯಾವುದು ನಿಮ್ಮಲ್ಲಿ ಈಗ ಹೇಳಿದ್ವಿ ಪ್ರಾಬ್ಲಮ್, ನಾವು ಸುಮಾರು ಪ್ರಾಬ್ಲಮ್ ಈಗ ಇವರು ಹೇಳಿ ಥರ ತುಂಬ ಪ್ರಾಬ್ಲಮ್ಗಳಿದೆ, ನಮಗೆ ಸಹ ಗೊತ್ತಿದೆ. ಈಗ ಯಾಕೆ ಬೇರೆ ಇದ್ರದ್ದಂತೂ ಮಾಡಲಿಕ್ಕಾಗಲ್ಲ, ಒಂದು ಕಡೆಯಿಂದ ನಾವು ಸ್ಟಾರ್ಟ್ ಮಾಡಬೇಕು. ಈಗ ನಿಮ್ಮಲ್ಲಿ ಯಾರ್ಯಾರಿ ಪ್ರಾಬ್ಲಮ್ ಇದೆ ಒಬ್ಬೊಬ್ರದ್ದೇ ಒಂದು ಇದು ಮಾಡಿ ಎದ್ದು ನಿಂತು ಹೇಳಿ. ನನ್ನ ಹೆಸರು ರೂಪ, ಈ ಕಟ್ಟೆಯಾಡಿ. ಮತ್ತು ನಾವು ಅರಣ್ಯ ಸಮಿತಿಗೆ ನಾವು ಸದಸ್ಯರುಗಳು. ನಾವು ಅಂದರೆ ಪಂಚಾಯತಿಂದ ಶೌಚಾಲಯ ಮಾಡಿಕೊಟ್ಟಿದ್ದಾರೆ, ಮಾಡಿಲ್ಲ ಅಂತ ನಾವು ಹೇಳೋದಿಲ್ಲ. ಅಂದರೆ ಅದು ವರ್ಷದಲ್ಲಿ 6 ತಿಂಗಳು ಹೋಗ್ಬೋದು ಅಷ್ಟೇ. 6 ತಿಂಗಳು ಹೋಗೋದು ಅದೇ ಬೇಸಿಗೆಯಲ್ಲಿ ಮಾತ್ರ. ಮಳೆಗಾಲದಲ್ಲಿ ಅದಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಮಳೆಗಾಲ ಫುಲ್ಲು ನೀರು ತುಂಬಿರ್ತದೆ, ಅವಾಗೆಲ್ಲ ಫುಲ್ಲು ಕಾಡಿಗೆನೇ ಹೋಗಬೇಕು. ಮೇಲೆ ಗುಂಡಿ ತೆಗೆದುಬಿಟ್ಟು ಅವರು ಮಾಡೋ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ. ಅದು ಬಾಗಿಲು ಬಿಸಿಲೆಲ್ಲ ಬಿದ್ದ ಮೇಲೆ ಫುಲ್ಲು ಅದೆಲ್ಲ ನೆಟ್ ಎಲ್ಲ ಫುಲ್ಲು ಲೂಸ್ ಆಗಿ ಅದೆಲ್ಲ ಹೋಗುಂಟು. ಬಾಗಿಲೇ ಒಂದು ಕಡೆ ಬಿದ್ದಿದೆ, ಬಾಗಿಲೇ ಒಂದು ಕಡೆ ಬಿದ್ದುಂಟು. ಕರೆಂಟು ವ್ಯವಸ್ಥೆನ ಇಲ್ಲಿ ಆಗಬೇಕು. ಇನ್ನೂ ಒಂದು 9 ಮನೆ, ಒಂದು 15 ಮನೆಗೆಲ್ಲ ಕರೆಂಟ್ ವ್ಯವಸ್ಥೆ ಆಗಬೇಕು. ಅದು ಸಮೇತ ಮಾಡೋಕ್ಕೆ ಕೇಳಿದ್ರೆ ಅದು ಎಲ್ಲ ಒಟ್ಟಿಗೆ ನೀವು ಅರ್ಜಿ ಕೊಡಿ. ನಾವೀಗ ಮನೆ ಆದವರು ಹೋಗಿ ಅರ್ಜಿ ಕೊಟ್ಟರೆ ನೀವು ಎಲ್ಲ ಒಂದೇ ಸಲ ತಗೊಂಬಂದು ಕೊಡಿ ಅಂತ ಹೇಳ್ತಿದ್ದಾರೆ. ಎಲ್ಲದಕ್ಕೀಗ ಮನೆಯೂ ಅರ್ಧಕ್ಕೆ ಅರ್ಧ ನಿಂತು ಹೋಗುಂಟು, ಅದು ಸಮೇತ ಕಟ್ತಾ ಇಲ್ಲ. ಅದು ಸಮೇತ ನಮಗೆ ಇಲ್ಲಿ ಜನರಿಗೆ ವ್ಯವಸ್ಥೆ ಆದರೆ ನಮಗೆ ಎಲ್ರಿಗೂ ಸ್ವಲ್ಪ ಒಳ್ಳೇದಾಯ್ತದೆ ಅಂತ ಈ ಅಣೆಕಟ್ಟದಲ್ಲಿ ಅಷ್ಟೇ. ಮತ್ತು ಸ್ವಲ್ಪ ಇಲ್ಲಿ ಅದಕ್ಕೆ ಮದ್ಯಪಾನ ಸ್ವಲ್ಪ ಜಾಸ್ತಿ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಅದೆಲ್ಲ ಮಾಡ್ತಾರೆ ನಮ್ಮ ಜನರು. ತುಂಬ ಅದರಲ್ಲೇ ಇದು ಆಗಿಬಿಟ್ಟು ಎಲ್ಲ ಇನ್ನು ಮುಂದೆ ಬದುಕೋರು ಸಮೇತ ಒಂದು 2-3 ವರ್ಷದೊಳಗೆ ಎಲ್ಲ ಡೆಡ್ ಆಯ್ತಿದ್ದಾರೆ. ಅದಕ್ಕೆ ಅದನ್ನ ಸ್ವಲ್ಪ ನಿಲ್ಲಿಸಿ ಕೊಡ್ಬೇಕಂತ ನಾವು ಕೇಳ್ತಿದ್ವಿ. ನಮ್ಮ ಜನರು ಸಮೇತ ಮುಂದೆ ಬಂದು ಮುಂದೆ ಏನೋ ಸೌಲಭ್ಯ ಉಂಟು ಅದನ್ನು ಪಡಿಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ನಾನು ಹೇಳೋದಂದರೆ ಇಲ್ಲಿ ಕಟ್ಟಡಿಯಲ್ಲಿ ಇರುವ ಹರಿಜನಾಗಲಿ ಗಿರಿಜನಾಗಲಿ ಅವರಿಗೆ ತುಂಬ ಒಂದು ತೊಂದರೆ ಇದೆ. ನೋಡಿ, ನಾನೀಗ ಬೆಳಿಗ್ಗೆ ಎದ್ದು ಹೋಗೋತ್ತಿಗೆ ಎಲ್ಲ ಕಾಡಿಗೆ ಹೋಗ್ತಾ ಇರ್ತಾರೆ. ಈ ಟಾಯ್ಲೆಟ್ ಎಲ್ಲ ಕಟ್ಟಿದ್ದಾರೆ, ಅದು ಏನಿಲ್ಲ, ಒಂದು ಬಾಗಿಲು ಇಷ್ಟೇ ಇರೋದಷ್ಟೇ. ಅಲ್ಲಿ ಒಂದು ದಪ್ಪ ಶರೀರ ಜನರಾದರೂ ಅದ್ರ ನುಗ್ಲಿಕ್ಕೆ ಹಾಕಿಲ್ಲ, ಅಷ್ಟು ಸಣ್ಣ ಬಾಗಿಲು ಮಾಡಿದ್ದಾರೆ. ಅದು ಏನಕ್ಕೆ ಪ್ರಯೋಜನ ಇಲ್ಲ. ಎಲ್ಲ ನಾನೀಗ ನೋಡ್ತಾ ಇದ್ದೀನಿ, ಎಲ್ಲ ಇಲ್ಲಿಂದ ಅಲ್ಲಿವರೆಗೆ ಮತ್ತು ತಲೆಯವರೆಗೆ ನೋಡ್ತಾ ಇದ್ದೀನಿ, ಒಂದೇ ಒಂದು ಟಾಯ್ಲೆಟ್ ಇಲ್ಲ. ಎಲ್ಲ ಪ್ರತಿಯೊಬ್ಬರು ಇವರು ಹೋಗ್ತಿರೋದು ಕಾಡಿಗೆ ಹೋಗ್ತಿದ್ದಾರೆ. ಎರಡನೇ, ನಮಗೇನೆಂದರೆ ಇವರಿಗೆಲ್ಲ ಒಂದು ರಕ್ಷಣೆ ಬೇಕು. ಅಲ್ಲಿ ಡ್ಯಾಮಲ್ಲಿ ಅಷ್ಟೇ ಬಂದು ತಿಂತಾರೆ, ಕುಡಿತಾರೆ, ಎಲ್ಲ ಮಾಡ್ತಾರೆ. ಅದು ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಿದ್ದಾರೆ. ಅಲ್ಲಿ ಬರೋದು, ಅಲ್ಲಿ ಕುಡಿಯೋದು, ಇಲ್ಲಿ ಕುಡಿಯೋದು ಮತ್ತು ಪ್ರತಿಯೊಂದು ವಾಚ್ಮೆನ್ಗಾಗಲಿ ಮತ್ತು ಪ್ರತಿಯೊಬ್ಬರಿಗೆ ಒಂದು ತೊಂದರೆ ಕೊಡ್ತಿದ್ದಾರೆ. ನೀನು ಅವ್ರನ್ನ ಕೇಳಿ ಹೋದರೆ ನೀನು ಯಾರಪ್ಪ, ನೀನು ಯಾರು, ಅವ್ರು ಯಾರು, ನೀನು ಯಾಕೆ, ಏನು ಸಂಬಂಧ, ಇದೆಲ್ಲ ಕೇಳ್ತಿದ್ದಾರೆ. ಅದಕ್ಕೆ ಒಂದು ರಕ್ಷಣೆ, ಒಂದು ಪೊಲೀಸ್ ರಕ್ಷಣೆ ಒಂದು ಬೇಕು. ಎರಡನೇ, ನಮಗೆ ಒಂದು ಅಲ್ಲಿ ಇಲ್ಲಿಂದ ಮಡಿಕೇರಿಯಿಂದ ನಂಜನಪಟ್ಟಣವರೆಗೆ ಒಂದು ಬಸ್ ವ್ಯವಸ್ಥೆ ಒಂದು ಬೇಕು. ಮೂರನೇ ಅಂದರೆ ನಮಗೆ ಏನು ಹಕ್ಕುಪತ್ರ ಉಂಟು ಅದು ಯಾವ ಜನಕ್ಕಾಗಲಿ ಅದು ಕೊಡಬೇಕು. ಅಂದರೆ ಯಾವ ಜನ ಅಂತಿಲ್ಲ, ಎಲ್ಲರಿಗೂ ಒಂದು ಹಕ್ಕುಪತ್ರ ಕೊಡಬೇಕು. ಈಗ ನಾನು ಅಷ್ಟೇ, ನಾನೀಗ ಇರೋದು ಅರಣ್ಯ ಇದರಲ್ಲೇ ಇರೋದು. ನನಗೂ ಅದು ಹಕ್ಕುಪತ್ರ ಇಲ್ಲ, ನನಗಿಲ್ಲ. ಎಲ್ಲರಿಗೂ ಒಂದು ಹಕ್ಕುಪತ್ರ ಒಂದು ಮಾಡಿ ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮತ್ತು ಪ್ರತಿಯೊಂದಷ್ಟೇ ಎಲ್ಲ ಜನಗಳಿಗೆ ಒಂದು ಉಪಕಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳಿಕೊಳ್ತೀನಿ. ನಾನು 15-20 ವರ್ಷ ಆಯಿತು, ನನಗೆ ಮನೆ ಇಲ್ಲ ಸರ್.
ಮನೆಯಲ್ಲಿ ಸೀಟ್ ಮನೆಯಲ್ಲಿ ನಾನು ಇರೋದು. ಸೀಟ್ ಮನೆ ಇದೆ, ನಾನು ಅದರಲ್ಲೇ ಒಂದು ಸೀಟ್ ಹಾಕಿದ್ದೇನೆ. ಆ ಸೀಟ್ ಮನೇಲೆ ನಾನು ಸೋರಿಕೊಂಡು ಮಲಗಿಕೊಂಡು ನಾನು ಮನೇಲಿ ನನಗೊಂದು ಮನೆ ಕಟ್ಟಿಕೊಡ್ಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ. ಓಕೆ, ಥ್ಯಾಂಕ್ ಯು. ವಸಂತ ಅಂತ ಇಲ್ಲೇ ಕಟ್ಟಾಡಿಲಿದ್ದೀನಿ. ನಮ್ಮ ಸಮಸ್ಯೆಗಳಂದರೆ ಸಣ್ಣ ಮಕ್ಕಳುಗಳಿದ್ದಾರೆ, ಈ ಕಟ್ಟಾಡಿ ಮಕ್ಕಳು. ಶಾಲೆ ಇಲ್ಲೊಂದು 5 ಕಿಲೋಮೀಟ್ರಲ್ಲಿ ಒಂದು 5ನೇ ತರಗತಿ ಶಾಲೆ ಇದೆ. ಅಲ್ಲಿ ಹೋದರೆ ಆನೆ ಕಾಟ, ಕಾಡು ಕಟ್ತಿಲ್ಲ. ಓಕೆ, ಮಕ್ಕಳು ಹೋಗೋ ಹೊತ್ತಿಗೆ ಆನೆ ನೋಡ್ಕೊಂಡು ಹೋಗೋದ, ಕಾಡು ನೋಡ್ಕೊಂಡು ಆ ಥರ ಆಯ್ತದೆ. ಓಕೆ, ಕಾಣೋದಿಲ್ಲ. ಆನೆಗಿಂತ ಐದು ಬೆಳೆದಿರ್ತದೆ ಕಾಡು. ಓಕೆ, ಕಳೆದ 5 ವರ್ಷ 10 ವರ್ಷ ಆಯಿತು. ಮತ್ತು ಇನ್ನೊಂದು ಸ್ಕಾಲರ್ಶಿಪ್ ಮಕ್ಕಳಿಗೆ ಬರ್ತಾಯಿಲ್ಲ. ಸರ್ಕಾರದಿಂದ ಎಲ್ಲ ಸ್ಕಾಲರ್ಶಿಪ್ ಕೊಡ್ತೀವಿ, ಬಡ ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಯಾವುದೇ ಸ್ಕಾಲರ್ಶಿಪ್ ಇಲ್ಲ. ಅಲ್ಲಿ ಹೋದರೆ ನೀವು ಸರ್ವರ್ ಸೇರಿಲ್ಲ ಅಂತ ಹೇಳ್ತಾರೆ. ಮತ್ತೆ ಒಂದೊಂದರ ನಮ್ಮ ಇದು ಆದಾಯ ಸರ್ಟಿಫಿಕೇಟ್ ತಗೊಂಡಿದ್ದ, ಆದಾಯ ಸರ್ಟಿಫಿಕೇಟ್ ತಗೊಂಡ್ರೆ 80,000 ನಿಮ್ಮದಿದೆ ಅಂತ ಹೇಳ್ತಾರೆ. 80,000 ನಿಮ್ಮ ಆದಾಯದಲ್ಲಿದೆ. ಓಕೆ, ಈಗ ಯಾವುದೇ ಎಲ್ಲಿ ಹೋದರೂ 80,000ನೇ ಆಗ್ತಾರೆ. ಸ್ಕಾಲರ್ಶಿಪ್ ಇದೆ ನಮ್ಮ ಇದು. ಈಗ ಮಕ್ಕಳಿಗೆ ಯಾವುದು ಸಿಗ್ತದೆ. ಈಗ ನಮ್ಮ ಸಮಸ್ಯೆಗಳಿದ್ದಾವೆ. ಓಕೆ ಸರ್, ಥ್ಯಾಂಕ್ ಯು. ಕುಂದುಕೊರತೆಗಳು ಇದೆ ಅಂತೇಳಿ ನಮ್ಮನ್ನು ಕರೆಸಿ ನಮ್ಮ ಈ ST ಸಮುದಾಯ ಮುಖ್ಯಸ್ಥರು ನಮಗೆ ಹೇಳಿರ್ತಾರೆ. ನಮ್ಮ ತುಂಬ ಸಮಸ್ಯೆಗಳಿದೆ ಆಡಿಯಲ್ಲಿ ಅಂತ. ಅವರ ಕರೆಗೆ ಸಹ ನಾವು ಹೋಗೋಕ್ಕೆ ಬಂದಿದ್ದೀವಿ. ನಮ್ಮ ಒಂದು ಟ್ರಸ್ಟಿಂದ ಒಂದು ಸಣ್ಣದಾಗಿ ಅವರಿಗೊಂದು ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಸರ್ ಮೇಡಮ್ ಅವರೆಲ್ಲ ಅವರಿಗೆ ಒಂದು ಯಾಕಂದ್ರೆ ಸಣ್ಣದಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀವಿ. ಸನ್ಮಾನ ಏನಿಲ್ಲ. ಹಾಗೆ ಈ ಆಡಿಯ ಒಂದು ಅರಣ್ಯ ಸಮಿತಿ ಅಧ್ಯಕ್ಷರಾದ ಅಪ್ಪು ಇದ್ದಾರೆ. ಅವ್ರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು.